ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಏಕಾದಶ ಸ್ಕಂಧದಲ್ಲಿ ಜಾಯಂತ್ಯ ಉಪಾಖ್ಯಾನವನ್ನು ಚಿಂತನೆ ಮಾಡ್ತಾ ಇದ್ವಿ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅಂತ ಜಾಯಂತಿಯರ ಹೆಸರು. ಕವಿ ಅನ್ನೋ ಜ್ಞಾನಿಗಳು ಹೇಳಿದ ವಿಷಯವನ್ನು ನಿನ್ನೆ ಅನುಸಂಧಾನ ಮಾಡಿದ್ವಿ. ಇವತ್ತು ಹರಿರುವಾಚ, ಹರಿ ಅನ್ನೋ ಜ್ಞಾನಿಗಳು ಹೇಳಿದರ ಸಾರ ಏನು? ಭಾಗವತರು ಮೂರು ರೀತಿ ಇರ್ತಾರೆ. ಭಾಗವತ ಪ್ರಾಕೃತರು, ಭಾಗವತ ಮಧ್ಯಮರು, ಭಾಗವತೋತ್ತಮರು ಅಂತ. ಪ್ರಾಕೃತ ಭಾಗವತರು ಅಂದರೆ ಇವತ್ತಿನ ಭಾಷೆಯಲ್ಲಿ ABC ಅಂತ ಹೇಳ್ತಾರಲ್ಲ. ಸಿ ಭಗವಂತನನ್ನು ಪ್ರತಿಮೆಯಲ್ಲಿ ಕಂಡು ಅರ್ಚಿಸಿ ಆರಾಧಿಸುವಂಥವರು ಭಾಗವತ ಪ್ರಾಕೃತರು. ಪ್ರತಿಮೆ ಬಿಟ್ಟು ಬೇರೆ ಕಡೆಯಲ್ಲಿ ಭಗವಂತನನ್ನು ಕಾಣುವ ಶಕ್ತಿ ಇರಲ್ಲ. ಪ್ರತಿಮೆಯಲ್ಲಿ ಸಾಲಿಗ್ರಾಮಗಳಲ್ಲಷ್ಟೇ ದೇವರಿದ್ದಾನೆ. ಭಗವಂತನ ಭಕ್ತರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಅದನ್ನು ಕಾಣುವ ಶಕ್ತಿ ಅವರಿಗೆ ಇರಲ್ಲ. ಅಂಥವರನ್ನು ಪ್ರಾಕೃತರು ಅಂತ ಕರೀತಾರೆ. ಅರ್ಚಾಯಾಮೇವ ಹರಯೇ ಪೂಜಾಮ್ಯ ಶ್ರದ್ಧಯೇಹತೆ ನ ತದ್ಭಕ್ತೇಷು ಚ ಅನ್ಯೇಷು ಸಭಕ್ತಃ ಪ್ರಾಕೃತ ಸ್ಮೃತಃ ಅಂತ ಹರಿ ಹೇಳ್ತಾ ಇದ್ದಾರೆ. ಇದು ಸಾರ್ವಕಾಲಿಕ ವ್ಯವಸ್ಥೆ ಅಲ್ಲ. ಇವತ್ತು ಹಾಗಿರ್ತಾನೆ, ಒಂದು ಹಂತದಲ್ಲಿ ಪ್ರತಿಮೆಯಲ್ಲಿ ದೇವರನ್ನು ಭಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸ್ತಿರ್ತಾನೆ. ಆಮೇಲೆ ಅವಕಾಶ ಸಿಕ್ಕಾಗ ಬಹಳ ದೊಡ್ಡ ದೊಡ್ಡ ಸಜ್ಜನರ ಸಂಘದಿಂದ, ಮಾತಿನಿಂದ, ಶಾಸ್ತ್ರಗಳ ಶ್ರವಣದಿಂದ ಬದಲಾಗ್ಬೋದು. ಹಾಗಾಗಿ ಇದನ್ನು ಗ್ರೇಡ್ ಅಂತ ತಿಳ್ಕೊಂಡ್ರೆ ಸಾಕು. ಮೊದಲನೇ ಗ್ರೇಡು ಪ್ರಾಕೃತ, ಎರಡನೇ ಗ್ರೇಡು ಮಧ್ಯಮ, ಮೂರನೇ ಗ್ರೇಡು ಉತ್ತಮ ಅಂತ ತಿಳ್ಕೊಳ್ಬೇಕು. ಮೆಟ್ಲು ಹತ್ತಬೇಕಾದ್ರೆ ಒಂದೇ ಸಲ 10ನೇ ಮೆಟ್ಲು ಹತ್ತು ಅಂದರೆ ಬೀಳುವ ಪ್ರಸಂಗ ಜಾಸ್ತಿ. ಹಾಗಾಗಿ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗೋದೇ ಯೋಗ್ಯ. ಹೇಗೋ ಮೊದಲನೇ ಹಂತದಲ್ಲಿ ಪ್ರತಿಮೆ, ಶಾಲಿಗ್ರಾಮ, ಭಗವಂತನ ಭಕ್ತರು ಅವರಲ್ಲೆಲ್ಲ ಕಾಣಬೇಕಾದದ್ದು. ಮಧ್ಯಮ ಭಾಗವತರು ಅಂದರೆ ಯಾರು?
ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸಮಧ್ಯಮಃ. ಇದು ಬಿ. ಭಗವಂತನಲ್ಲಿ ಹಾಗೂ ಭಗವದ್ಭಕ್ತರಲ್ಲಿ, ಭಗವದಧೀನರಾದ ಭಗವದ್ಭಕ್ತರಲ್ಲಿ ಕ್ರಮವಾಗಿ ಸ್ನೇಹವನ್ನು ಮಾಡ್ತಾನೆ. ಕೆಲವರಲ್ಲಿ ಪ್ರೇಮ, ಭಗವಂತನಲ್ಲಿ ಪ್ರೇಮ, ಭಗವದ್ಭಕ್ತರಲ್ಲಿ ಕೆಲವರಲ್ಲಿ ಮೈತ್ರಿ, ಅವರಿಗಿಂತ ಕಡಿಮೆ ಇರುವವರಲ್ಲಿ ಕೃಪಾ, ಅವರೂ ಅಲ್ಲದೇ ಇದ್ದವರ ಬಗ್ಗೆ ಉಪೇಕ್ಷ. ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ ಅಂತ 4 ಹೇಳ್ತಾರೆ. ಪ್ರೇಮ ಅಂದರೆ ಸ್ನೇಹ ತೋರ್ತಾನೆ, ದೇವರಲ್ಲಿ ಬಹಳ ಪ್ರೇಮ ಇದೆ. ಭಗವದ್ಭಕ್ತರ ವಿಷಯದಲ್ಲಿ ಪ್ರೇಮ ಇಲ್ಲ, ಮೈತ್ರಿ ಇದೆ. ಅವರು ಭಗವದ್ಭಕ್ತರು, ನಾನು ಭಗವದ್ಭಕ್ತ, ಆದ್ದರಿಂದ ನಾವು ಅವರನ್ನು ಸ್ನೇಹಿತರನ್ನು ಕಾಣೋಣ ಅಂತ. ಇನ್ನು ಕೆಲವರ ವಿಷಯದಲ್ಲಿ ತನಗೆ ತನಗಿಂತ ಕಡಿಮೆ ಇದ್ದವರ ಬಗ್ಗೆ ಕೃಪಾ ತೋರ್ತಾನೆ. ಅದೂ ಅಲ್ಲದೇ ಇದ್ದವರು ಕೆಲವರು ಇರ್ತಾರೆ, ಅವರ ಬಗ್ಗೆ ಉಪೇಕ್ಷೆ ಮಾಡಿರ್ತಾನೆ. ಇದನ್ನು ಯಾರು ಯೋಚನೆ ಮಾಡ್ತಾನೆ, ಹೀಗೆ ಯಾರು ಇರ್ತಾನೆ, ಅವನನ್ನು ಮಧ್ಯಮ ಭಕ್ತ ಅಂತ ತಿಳಿಸಿದ್ದಾರೆ. ಹಾಗಾದರೆ ಕೊನೆಗೆ ಉಳಿದದ್ದು ಯಾರ ಬಗ್ಗೆ? ಉತ್ತಮ ಭಕ್ತರು ಹೇಗಿರ್ತಾರೆ ಅವರ ವಿವರಣೆ ಕೊಡಬೇಕು ಅಂತ ಹೊರಟಿದ್ದರು. ತ್ರಿಭುವನ ವಿಭವ ಹೇತುಭಿರ್ವಿಕುಂಠ ಸ್ಮೃತಿಭಿರಜೇಶ ಸುರಾದಿಭಿರ್ವಿಮೃಗ್ಯಂ ನ ಚಲತಿ ಭಗವತ್ಪದಾರವಿಂದಾತ್ ಲವನಿಮಿಷಾರ್ಧಮಪಿ ಸ್ಮ ಸ ವೈಷ್ಣವಾಗ್ರ್ಯಃ. ಇದು ಭಾಗವತೋತ್ತಮರ ಲಕ್ಷಣ. ತ್ರಿಭುವನ ವಿಭವ ಹೇತುಭಿರ್ ವಿಕುಂಠ ಸ್ಮೃತಿಭಿ ಅಜೇಶ ಸುರಾದಿಭಿ ವಿಮೃಗ್ಯಾತ್. ಒಂದು ಕ್ಷಣವೂ ಭಗವಂತನ ಸ್ಮರಣೆಯಿಂದ ವಿಮುಖನಾಗ್ತಿರಲ್ಲ. ಆ ಥರದ್ದೊಂದು ವ್ಯಕ್ತಿತ್ವ ಇವನಲ್ಲಿ ಇರ್ತದೆ. ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷ ಅರ್ಧಮಪಿ. ಲವ, ನಿಮಿಷ, ಅರ್ಧ. ಅವ್ರು ಎಲ್ಲೇ ಕೂಡಲಿ, ಯಾವುದೇ ಕೆಲಸ ಮಾಡ್ತಿರಲಿ, ಪ್ರಯಾಣ ಮಾಡ್ತಿರಲಿ, ಊಟ ಮಾಡ್ತಿರಲಿ, ನಿದ್ರೆ ಮಾಡ್ತಿರಲಿ, ಆ ಒಂದು ಕ್ಷಣವೂ ಕೂಡ ಹೃದಯದಲ್ಲಿ ಭಗವಂತನ ಪಾದಕಮಲಗಳನ್ನು ಅವರು ಮರ್ತಿರಲ್ಲಂತೆ. ಎಷ್ಟು ಶಕ್ತಿ ಇರಬೇಡ ಅವರಿಗೆ. ಅವನನ್ನು ಏನಂತ ಕರಿಬೇಕು ಅಂತಾರೆ? ಉತ್ತಮ ಭಾಗವತ ಅಂತ ತಿಳಿಬೇಕಂತ. ಇದು ನಮ್ಮ ಕೈಯಿಂದ ಆಗಲ್ಲ ಅಂತ ಯಾರು ಭಾವಿಸಬೇಡಿ. ನಾವು ಒಂದಿಷ್ಟು ಅಜ್ಞಾನದಲ್ಲಿ ಮುಳುಗಿದ್ದೇವೆ, ಸಾಂಸಾರಿಕ ಎಷ್ಟೋ ವಿಷಯಗಳಲ್ಲಿ ತೊಡಗಿದ್ದೇವೆ. ನಮಗೆ ಆ ಥರದ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಸಜ್ಜನರ ಸಂಘದಿಂದ, ಇಂಥ ಮಹಾತ್ಮರ ಸಂಘ ನಮಗೆ ಸಿಕ್ಕಾಗ ನಮ್ಮನ್ನೂ ಅವ್ರು ಹಾಗೆ ಮಾಡಿಬಿಡ್ತಾರಂತೆ. ಗಂಧದ ಚಕ್ಕಿ ಬಹಳ ಪರಿಮಳ ಬರ್ತದೆ. ಅದು ಸಾಣೆ ಕಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ಗಂಧ ಬಂದ ಮೇಲೆ ಸಾಣೆ ಕಲ್ಲು ಪರಿಮಳ ಬರೋ ಹಾಗೆ ಮಾಡಿರ್ತದೆ. ಅಂಥೇಳಿ ಪರಿಮಳ ಇರೋದು ಗಂಧದ ಚಕ್ಕಿಯಲ್ಲಿಯೋ ಸಾಣೆ ಕಲ್ಲಿನಲ್ಲಿಯೋ? ನಾವೆಲ್ಲ ಸಾಣೆ ಕಲ್ಲಿದ್ದ ಹಾಗೆ. ಭಗವಂತನಲ್ಲಿ ಮಾಡಬೇಕಾದ ಭಕ್ತಿ, ಜ್ಞಾನ ಇದೆಲ್ಲ ಪರಿಮಳ ಇದ್ದ ಹಾಗೆ. ಮಹಾತ್ಮರಾದವರು ಗಂಧದ ಕೊರಳಿದ್ದ ಹಾಗೆ. ಅವರೊಟ್ಟಿಗೆ ಸೇರಿ ಅವರೊಟ್ಟಿಗೆ ಕಾಲ ಕಳೆದು ಜೊತೆಗಿದ್ದುಬಿಟ್ರೆ ಅವರು ಹೇಗೆ ಕ್ಷಣ ಅರ್ಧ ಕ್ಷಣವೂ ಭಗವಂತನ ಪಾದದಿಂದ ವಿಮುಖರಾಗಲ್ವೋ, ನಮ್ಮನ್ನು ಹಾಗೆ ಮಾಡಿಬಿಡ್ತಾರೆ. ಲೌಕಿಕ ಮಾತಾಡ್ಲಿಕ್ಕೆ ಬಂದ ಕೂಡಲೇ ಬದಲಾಯಿಸ್ಬಿಡ್ತಾರೆ ಅವ್ರು ಮಾತುಗಳನ್ನು. ಅವ್ರಿಗೆ ಅರ್ಥ ಆಗ್ತದೆ ಇವನೇನೋ ಬೇರೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂತ. ಲವ ನಿಮಿಷಾರ್ಧಮಪಿ ಸ್ಮ ಸ ವೈಷ್ಣವಾಗ್ರ್ಯಃ. ಹೀಗೆ ಭಾಗವತೋತ್ತಮರ ಲಕ್ಷಣವನ್ನು ಅನುಸಂಧಾನ ಮಾಡಿಸ್ತಾರೆ ಹರಿ ಅನ್ನೋ ಜ್ಞಾನಿಗಳು. 3 ಶ್ಲೋಕ ಭಾಗವತೋತ್ತಮರ ಬಗ್ಗೆ ವಿವರಣೆ ಕೊಟ್ಟದ್ದು ಇಲ್ಲಿ ಕಂಡು ಬರ್ತದೆ. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಗೌಘನಾಶಃ ಪ್ರಣಯರಚನಯಾ ಧೃತಾಂಘ್ರಿಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಇದು ಮತ್ತೊಂದು ಶ್ಲೋಕ. ಪ್ರಣಯ ರಚನೆಯ ಧೃತಾಂಘ್ರಿ ಪದ್ಮಃ. ಯಾವ ಹಗ್ಗದಿಂದಲೂ ಕಟ್ಟಿಸ್ಲಿಕ್ಕಾಗಲ್ಲ ದೇವರ ಪಾದವನ್ನು. ಪ್ರಾಕೃತ ಹಗ್ಗಗಳಿದ್ದು ಹೋಗಿ ದೇವರ ಪಾದಕ್ಕೆ ಗಂಟು ಹಾಕ್ತೀನಿ ಅಂದ್ರೆ ಆಗ್ತದೆಯೇ?
ಆಗಲ್ಲಪ್ಪ. ಒಂದು ಹಗ್ಗ ಮಾತ್ರ ಭಗವಂತನ ಪಾದಗಳನ್ನು ಕಟ್ಬೋದು, ಒಂದು ಹಗ್ಗ ಮಾತ್ರ ಸಮರ್ಥ. ಯಾವುದದು? ಪ್ರಣಯ ರಶನಯ. ಪ್ರಣಯ, ಪ್ರಣಯ ಅಂದರೆ ಭಕ್ತಿ, ಪ್ರೀತಿ, ಪ್ರೇಮ. ರಶನ ಅಂದರೆ ಹಗ್ಗ. ಯಾರು ತಮ್ಮ ಹೃದಯದಲ್ಲಿ ಭಕ್ತಿಯ ಹಗ್ಗವನ್ನು ಭಗವಂತನ ಪಾದಪದ್ಮಕ್ಕೆ ಗಟ್ಟಿ ಕಟ್ಟಿರ್ತಾರಲ್ಲ, ಕಗ್ಗಂಟು ಮಾಡಿಕೊಂಡ್ರೂ ಪರವಾಗಿಲ್ಲ, ಬಿಡಿಸ್ಕೊಳ್ಳಿಕ್ಕಾಗಿರಬಾರ್ದು. ಅಂಥವರು ಹರಿ ಅವಶಾಭಿಹಿತ ಅಪಿ ಅಘೌಗನಾಶ. ನಮಗೆ ಮನಸ್ಸಿನಲ್ಲಿ ಸ್ಮರಣೆ ಇಲ್ಲ ದೇವರ ಬಗ್ಗೆ, ಪರವಶರಾಗಿ ಒಮ್ಮೆ ಭಗವಂತನನ್ನು ಹರಿ ಅಂತ ಸ್ಮರಣೆ ಮಾಡಿದರೆ ಪಾಪ ಕಳೆದು ಹೋಗ್ತದೆ. ಆದರೆ ದೇವರ ಸ್ಮರಣೆನೇ ಬಂದಿದೆ ಅಂತಿಲ್ಲ, ಆದರೆ ಬಾಯಲ್ಲಿ ಮಾತ್ರ ದೇವರ ನಾಮ ಬಂದಿರ್ತದೆ. ಅಂಥ ಸಾಮರ್ಥ್ಯ ಭಗವಂತನಿಗಿದೆ. ಅವನ ಪಾದಕಮಲಗಳನ್ನು ಭಕ್ತಿಯ ಪಾಶದಿಂದ ಯಾರು ಗಟ್ಟಿಯಾಗಿ ಕಟ್ಟಿಕೊಳ್ಳುತ್ತಾನೆ ಅವನನ್ನು ನಾನೇನಂತ ಕರಿತೇನೆ ಅಂತಾರೆ? ಭಾಗವತ ಪ್ರಧಾನ ಉಕ್ತ. ಅವನು ಭಾಗವತೋತ್ತಮ ಅಂತ ತಿಳಿಬೇಕು. ಭಗವತೌರು ವಿಕ್ರಮಾಂಘ್ರಿಶಾಖಾ ನಖಮಣಿ ಚಂದ್ರಿಕಯಾ ನಿರಸ್ತತಾಪೇ ಹೃದಿ ಕಥಮುಪಸೀದತಾಂ ಪುನಃ ಸ ಪ್ರಭವತಿ ಚಂದ್ರ ಇವೋದಿತೇರ್ಕತಾಪಃ. ಅರ್ಥ ಮಾಡಿಕೊಳ್ಬೇಕು. ಚಂದ್ರೇ ಉದಯತಿ ಪ್ರಭವತಿ ಅರ್ಕತಾಪಃ. ಚಂದ್ರ ಬಂದ ಮೇಲೆ ಸೂರ್ಯನ ತಾಪ ಉಳಿತದೇನಪ್ಪ? ಇದು ಇಲ್ಲಿ ಕೊಟ್ಟಂಥ ಉದಾಹರಣೆ. ಪ್ರಭವತಿ ಚಂದ್ರ ಇವೋದಿತೇರ್ಕತಾಪಃ. ಚಂದ್ರೇ ಪ್ರಭವತಿ ಸತಿ ಅರ್ಕತಾಪಃ ನ. ಸೂರ್ಯನ ತಾಪ ಎಲ್ಲಿವರೆಗೂ? ಸಾಯಂಕಾಲ ಆಗ್ತಾ ಆಗ್ತಾ ಚಂದ್ರನ ಕಾಂತಿ ಬೀರೋವರೆಗೂ, ಚಂದ್ರೋದಯ ಆಗೋವರೆಗೂ. ಆಮೇಲೆ ಅದು ಉಳಿಯಲ್ಲ. ಹಾಗಿಲ್ಲಿ ಚಂದ್ರ ಯಾವುದು ಅಂತ ಕೇಳಬೇಕು. ಭಗವಂತನ ಪಾದದಲ್ಲಿರುವ ಒಂದೊಂದು ಉಗುರುಗಳು ಮಣಿಚಂದ್ರಗಳಿದ್ದ ಹಾಗಿದ್ದಾವಂತೆ. ಹೃದಯದಲ್ಲಿ ಯಾರು ದೇವರ ಪಾದ ನಖಚಂದ್ರನನ್ನು ದಿನಾ ಧ್ಯಾನ ಮಾಡ್ತಾರೋ ಅವರಿಗೆ ಸಂಸಾರ ತಾಪವೆಂಬ ಸೂರ್ಯನ ತಾಪ ಚಂದ್ರೋದಯ ಆದಾಗ ಪರಿಹಾರ ಆಗ್ತದೆ ಅಂತಂದಿದ್ದಾರೆ. ನೋಡಿ ಶ್ಲೋಕ. ಭಗವತ ಉರುವಿಕ್ರಮಾಂಘ್ರಿಶಾಖಾ. ಉರುವಿಕ್ರಮ ಅಂದರೆ ಉರು ಪರಾಕ್ರಮಿಯಾದ ಶ್ರೀಹರಿ. ಅಂಘ್ರಿ ಶಾಖಾ, ಅವನ ಪಾದಗಳೆಂಬ ಶಾಖೆಗಳಲ್ಲಿ ಖಚಿತಗೊಂಡಂತಹ ಮಣಿಗಳಂತಿರುವ ನಖಗಳೆಂಬ ಚಂದ್ರ ತನ್ನ ಕಿರಣಗಳನ್ನು ಹೃದಯದಲ್ಲಿ ಧ್ಯಾನ ಮಾಡಿದಾಗ ಬೀರದ ಅಂದರೆ ಹೃದಯ ಕಥಮುಪಸೀದತಾಂ ಪುನಃ ಸಹ. ಆಗ ನಿನಗೆ ತಾಪ ಉಳಿಲಿಕ್ಕೆ ಅವಕಾಶ ಇರಲ್ಲ. ಯಾವಾಗ? ಚಂದ್ರೋದಯ ಆದಾಗ ಸೂರ್ಯನ ತಾಪ ಉಳಿಲಿಕ್ಕೆ ಹೇಗೆ ಅವಕಾಶ ಇಲ್ವೋ, ಭಗವಂತನ ಪಾದಮಣಿ ನಖಚಂದ್ರಿಕೆ ಉದಯಿಸಿದರೆ ಹೃದಯದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಮತ್ತೆ ಅಲ್ಲಿ ನಿನಗೆ ಸಂಸಾರದ ತಾಪ ಉಳಿಲಿಕ್ಕೆ ಅವಕಾಶ ಇಲ್ಲ. ಇದನ್ನು ಅನುಭವಿಸಬೇಕು ಅಂತ ಭಾಗವತ ಹೇಳ್ತದೆ. ಹೀಗೆ ಹರಿ ಅನ್ನುವಂಥ ಜ್ಞಾನಿಗಳ ಉಪದೇಶದಿಂದ ಭಗವಂತನ ಪಾದಕಮಲಗಳನ್ನು ನಖಮಣಿಗಳಂತೆ ಆ ಉಗುರುಗಳನ್ನು, ಚಂದ್ರದಂತಿರೋ ಉಗುರುಗಳನ್ನು ಧ್ಯಾನ ಮಾಡಿ ಮಾಡಿ ಆ ಚಂದ್ರೋದಯದಿಂದ ಸಂಸಾರ ತಾಪವನ್ನು ಪರಿಹರಿಸ್ಕೊಳ್ತಾರಲ್ಲ ಅವರನ್ನು ನಾನೇನಂತ ಕರಿತೀನಿ ಅಂತ ಇದ್ದಾರೆ? ಭಾಗವತೋತ್ತಮ. ಹೀಗೆ ಹರಿ ಎನ್ನುವಂಥ ಜ್ಞಾನಿಗಳ ಉಪದೇಶ. ಕವಿ ಹರಿ, ಅಂತರಿಕ್ಷ ಅಂತ ಮತ್ತೊಬ್ಬರು. ಒಟ್ಟು 9, ಅದರಲ್ಲಿ 3, ಮೂರನೆಯವರು. ಅಂತರಿಕ್ಷ ಅಂದರೆ ಅಂತಹ ಅಂದರೆ ಒಳಗೆ. ಭಗವಂತನನ್ನು ಚೆನ್ನಾಗಿ ಕಾಣ್ತಾರೆ ಬಿಂಬವನ್ನು. ಹಾಗಾಗಿ ಇವರಿಗೆ ಅಂತರಿಕ್ಷ ಅನ್ನೋ ಹೆಸರು ಸಾರ್ಥಕ, ಅನ್ವರ್ಥಕ. ಕವಿ ಅಂದರೆ ಜ್ಞಾನಿ ಅಂತ ಅರ್ಥ. ಹರಿ ಅಂದರೆ ಭಗವಂತನ ಆರಾಧನೆಯಿಂದ ತನ್ನ ಹತ್ರ ಯಾವ ದುರಿತಗಳು ಬರದಂತೆ ನೋಡ್ಕೊಳ್ತಾನಲ್ಲ ಅವನಿಗೆ ಹರಿ ಅಂತ ಅರ್ಥ. ಅಂತರಿಕ್ಷ ಅಂದರೆ ಅಂತರಂಗದಲ್ಲಿ ಭಗವಂತನನ್ನು ಸದಾ ಕಾಣುವವನು ಅಂತ ಅರ್ಥ. ಆ ಹೆಸರುಗಳೆಲ್ಲ ಅವರವರದ್ದೇ ಆದಂಥ ವ್ಯಕ್ತಿತ್ವವನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ. ಹಾಗಾಗಿ ಹರಿ, ಕವಿ, ಅಂತರಿಕ್ಷ. ದಾಸರು ಹೇಳ್ತಾರಲ್ಲ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಕಣ್ಣಿಲ್ಲದವನನ್ನು ಕುರುಡ ಅಂತ ನಾವು ತಿಳಿದಿದ್ದೇವೆ.
ದಾಸರಂತಾರ ಅವನಲ್ಲ. ಅಂತರಂಗದಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಅರ್ಹತೆ ಇದ್ದರೂ ಯಾರು ಕಾಣಲ್ಲ ಅವನಿಗೇನಂತ ಕರಿಬೇಕಂತೆ? ಹುಟ್ಟು ಕುರುಡ ಅಂತ ಕರಿಬೇಕಂತೆ. ಜಡಮತಿ ಕಿವುಡನೋ? ಯಾರು ಹುಟ್ಟು ಕಿವುಡ? ಕಿವಿ ಇದ್ದವನು ಕಿವುಡ ಅಲ್ಲ. ಕಿವುಡ ಯಾರು? ಕಿವಿ ಇಲ್ಲದೆ ಇದ್ದವನು ಕಿವುಡ ಅಲ್ಲ. ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ? ಕಿವಿ ಇಲ್ಲದೆ ಇದ್ದವನು ಕಿವುಡ ಅಂತ ನಾವು ತಿಳ್ಕೊಂಡ್ವಿ. ಅವರ ಅರ್ಥ ಬೇರೆ ಹೇಳಿದರು. ಯಾವಾಗಲೂ ಭಗವಂತನ ವಾರ್ತೆಯನ್ನು ಕಿವಿ ತುಂಬ ಕೇಳಲಿಕ್ಕೆ ಅವಕಾಶ ಇದ್ದರೂ ಕೇಳಲ್ಲಲ್ಲ, ಅವನಿಗೆ ಕಿವಿ ಇದ್ರೂ ಅವನನ್ನು ಕಿವುಡ ಅಂತ ಕರಿಬೇಕು ಅಂತ ಕರೀತಾರೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಅನ್ನೋ ಮಾತಿನ ಮರ್ಮ. ನಾವು ಆ ಪಂಗಡಕ್ಕೆ ಸೇರಬಾರ್ದು. ಅದಕ್ಕೆ ಅಂತರಿಕ್ಷ ಅಂತಹ ಒಳಗೆ ಯಾವಾಗಲೂ ಭಗವಂತನನ್ನು ಚೆನ್ನಾಗಿ ಕಾಣ್ತಾ ಇದ್ರು. ಅದಕ್ಕೆ ಇವರಿಗೆ ಅಂತರಿಕ್ಷ ಅಂತ ಕರೆದ್ರಂತೆ. ನಾನು ತೃಪ್ಪೆ ಮಾಯಾಂ ವೇದಿತು ಮಿಚ್ಛಾಮೋ ಭಗವಂತೋ ಬ್ರುವಂತು ನಃ ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಪಿ ಮೋಹಿನೀಂ ಅಂತ ಪ್ರಾರಂಭ ಆಯಿತು. ವಿದೇಹ ರಾಜ ಅಂತರಿಕ್ಷರನ್ನು ಕೇಳ್ದ, ಭಗವಂತನ ಮಾಯೆಯನ್ನು ನನಗೆ ಉಪದೇಶ ಮಾಡ್ರಿ. ಎಂಥವನಿಗೂ ಕೂಡ ಭಗವಂತನ ಮಾಯೆಯನ್ನು ಗೆಲ್ಲಿಕ್ಕೆ ಆಗಲ್ಲ. ನಾವು ಅಂದ್ಕೊಂಡಿದ್ದೇವೆ ನಾವೆಲ್ಲ ಗೆದ್ದು ಬಂದಿದ್ದೇವಪ್ಪ, ನಿವೃತ್ತರೀಗ ಅಂತ. 30-35 ವರ್ಷ ಒಂದು ಕಡೆ ಕೆಲಸ ಮಾಡಿರ್ತೀವಿ, ಭಾರಿ ದೊಡ್ಡ ಹುದ್ದೆಯಲ್ಲಿದ್ದು ನಿವೃತ್ತರಾಗಿರ್ತೇವೆ. ನಮಗೆ ಮನಸ್ಸಿನಲ್ಲಿ ಏನೋ ಒಂದು ಭಾವ, ಎಷ್ಟು ದೊಡ್ಡ ಕೆಲಸ ಜವಾಬ್ದಾರಿ ಹೊತ್ತಿದ್ದೆಪ್ಪ, ರಿಟೈರ್ಡ್ ಆದೆ ಅಂತ. ಭಾಗವತ ಹೇಳ್ತದೆ, ನಿಮಗನಿಸುವಂತೆ ಇದೆಲ್ಲ ಬಹಳ ದೊಡ್ಡ ಸಂಗತಿ ಅಂತ ತಿಳಿಬೇಡ್ರಿ ಅಂತ ಹೇಳ್ತದೆ. ಇದನ್ನು ಬಹಳ ದೊಡ್ಡ ಸಂಗತಿ ಅಂತ ತಿಳಿಬೇಡ್ರಿ. ವಾಸ್ತವಿಕವಾಗಿ ಭಗವಂತನ ಮಾಯೆಯನ್ನು ಗೆಲ್ಲೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಗೆಲ್ಲೋದೇ ನಿಜವಾದ ಸಾಧನೆ. ಅದನ್ನು ಅರಿಬೇಕು, ಆಮೇಲೆ ಅದನ್ನು ಗೆಲ್ಲಬೇಕು. ಅಂತರಿಕ್ಷ ಅನ್ನೋ ಜ್ಞಾನಿಗಳು ಮಾಯೆ ವಿವರಣೆಯನ್ನು ಕೊಡ್ತಾ, ಏವಂ ಸೃಷ್ಟ್ವಾ ಸಭೂತಾನಿ ಸ್ಥವಿಷ್ಠೈ ಪಂಚಧಾತುಭಿಃ ಏಕಧಾ ದಶಧಾತ್ಮಾನಂ ವಿಭಜನ್ ಜುಷತೆ ಗುಣಾನ್. ಮಾಯೆ ಅಂದ್ರೆ ಏನು? ಜೀವರಾದವರನ್ನು ಹುಟ್ಟಿಸಿ ತಾನೇ ಅವರಿಗೆ ಅನುಭವಿಸಬೇಕಾದಂಥ ಭೋಗ್ಯ ವಸ್ತುಗಳನ್ನು ಸೃಷ್ಟಿಸಿ ತಾನೇ ಅನುಭವಕ್ಕೆ ಅಂತ ಕೊಡೋದು ತಾನೇ ಅಂತಾಗಿಯೂ ಭಗವಂತ ತನ್ನ ಬಗ್ಗೆ ಪರಿಚಯ ಕೊಡದೇ ಇರೋ ಹಾಗೆ ಅನುಭವ ಕೊಡ್ತಿರ್ತಾನಲ್ಲ, ಅದನ್ನು ಮಾಯೆ ಅಂತ ಕರೀತಾರಂತೆ. ಮಾಯೆ ಅಂದರೆ ಬೇರೆ ಏನಲ್ಲ. ಗುಣೈರ್ ಗುಣಾನ್ ಸಭುಂಜಾನಃ ಆತ್ಮ ಪ್ರದ್ಯೋತಿತೈ ಪ್ರಭು ಮನ್ಯಮಾನ ಇದಂ ಸೃಷ್ಟಂ ಆತ್ಮಾನಮಿಹ ಸಜ್ಜತೆ. ವಸ್ತುಗಳನ್ನು ಮನುಷ್ಯ ಅನುಭವಿಸ್ತಾನೆ ಕರ್ಮಾನುಸಾರ. ಅನುಭವಕ್ಕೆ ಕೊಡೋನು, ವಸ್ತುಗಳಲ್ಲಿ ಇರುವವನು, ಅನುಭವ ಮಾಡಲಿಕ್ಕೆ ಅವುಗಳನ್ನೆಲ್ಲ ಸನ್ನಿಧಿಗೆ ತರೋನು, ಹತ್ತಿರಕ್ಕೆ ತರೋನು ಎಲ್ಲ ಅವನಿಗೆ. ಯಾವ ಕಾರಣಕ್ಕೂ ಭಗವಂತ ತಾನು ಅಂತನ್ನೋದನ್ನು ತಿಳಿಪಡಿಸಲ್ಲ. ಇದನ್ನೇ ಮಾಯೆ ಅಂತ ಕರೀತಾರೆ. ಇವತ್ತು ನಮಗೆ ಎಷ್ಟರ ಮಟ್ಟಿಗಾಗಿದೆ ಅನ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ. ಎಲ್ಲ ಭಗವಂತ ಮಾಡ್ತಾನಾದರೂ ನಮ್ಮ ಮಾತಿನ ವ್ಯವಹಾರದಲ್ಲಿ ಹ್ಯಾಕ್ ಕಾಣ್ತದೆ? ಬಹಳ ಕಷ್ಟಪಟ್ಟರೆ ಜೀವನದಲ್ಲಿ ನೀವು ಅಂತ ಯಾರ್ದಾದ್ರೂ ಬಗ್ಗೆ ಯಾರನ್ನಾದರೂ ಮಾತನಾಡಿಸ್ಲಿಕ್ಕೆ ಹೋಗಿ ಕೂಡಲೇ ಅವ್ರು ಏನಂತಾರೆ? ಇದೆಲ್ಲ ದೇವರ ಮಹಿಮೆ ಅಂತ ಹೇಳಲ್ಲ ಅವರು. ಅವರ ಬಾಯಲ್ಲಿ ಬರೋದೇನು? ಎಲ್ಲ ನಮ್ಮ ಕರ್ಮ, ಎಲ್ಲ ನಮ್ಮ ಹಣೆ ಬಾರ. ಅಲ್ಲ, ಅದು ನಿಜವೇ, ಕರ್ಮ ಅಲ್ಲ ಅಂತ ಯಾರಂದ್ರು? ವಾಸ್ತವಿಕ ಅದು. ಆದರೂ ಅವನಿಗೆ ಆ ಕರ್ಮದ ಹಿನ್ನೆಲೆಯಲ್ಲೂ ಒಬ್ಬನಿದ್ದಾನೆ, ಅವನು ಸ್ವತಂತ್ರ, ನಾನು ಅಸ್ವತಂತ್ರ, ಅವನ ಅನುಭವಕ್ಕೆ ಕೊಟ್ಟ ಅಂತ ಹೀಗೆಲ್ಲ ಆಯಿತು. ಅವನನ್ನು ಮರ್ತದ್ರಿಂದ ನಾನು ಮಾಡಬಾರ್ದದ್ದನ್ನು ಮಾಡಿದೆ, ಈ ಯೋಚನೆ ಬರಲ್ಲ ಮನುಷ್ಯನಿಗೆ. ಇದಕ್ಕೆ ಮಾಯೆ ಅಂತ ಕರೆಯೋದಂತ. ಎಲ್ಲ ಸರಿ, ಪುರಾಣ ಶಾಸ್ತ್ರ ನಾವೆಲ್ಲ ಅದರದ್ದೇ ಅಧ್ಯಯನ ಪಾರಾಯಣ ಮಾಡ್ತಾ ಇದ್ರೂ ಮನುಷ್ಯನಿಗೆ ಆ ವಿವೇಕ ಬರಲ್ಲ. ಕರ್ಮಾಣಿ ಕರ್ಮಭಿಃ ಕುರ್ವನ್ ಸನಿಮಿತ್ತಾನಿ ದೇಹಭೃತ್ ತತ್ತತ್ ಕರ್ಮಫಲಂ ಗೃಹನ್ ಭ್ರಮತೀಹ ಸುಖೇತರಂ.
ಕರ್ಮಾಣಿ ಕರ್ಮಭಿ ಕುರ್ವನ್, ಈ ಜನ್ಮದಲ್ಲಿ ಕರ್ಮಗಳನ್ನು ಯಾಕೆ ಮಾಡ್ತಾ ಇದ್ದಾನೆ? ಹಿಂದಿನ ಜನ್ಮದಲ್ಲಿ ಉಳಿಸಿದ್ದ ಅಥವಾ ಮಾಡಿದ್ದ, ಅದರದ್ದು ಫಲವಾಗಿ ಮತ್ತೆ ಕರ್ಮ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಈಗ ಮಾಡಿದ್ದ ಕರ್ಮದಿಂದಲೂ ಮತ್ತೆ ಪುನಃ ಅಲ್ಲಿಗೆ ಮುಕ್ತಾಯ ಹಾಡಿದ್ನ. ಸನಿಮಿತ್ತಾನಿ ದೇಹ ಬರುತ್ತೆ, ಮುಂದೆ ಮತ್ತೆ ದೇಹ ಬರಲಿಕ್ಕೆ ಏನು ಬೇಕೋ ಅದನ್ನು ಕರ್ಮ ಈಗ ಮಾಡ್ಕೊಂಡಿರ್ತಾನೆ. ಸಣ್ಣ ಉದಾಹರಣೆ ಹೇಳ್ಬೋದು ಇದಕ್ಕೆ. ನಮ್ದೆಲ್ಲ ಕರ್ಮದ ವ್ಯವಸ್ಥೆ ಹೇಗಿದೆ ಅಂದರೆ, ರಕ್ತ ಬೀಜಾಸುರ ಅಂತಾರೆ ಒಬ್ಬರು ಹಿರಿಯರು. ಅವನೊಬ್ಬ ಅಸುರ ತಪಸ್ಸು ಮಾಡಿ ಶಿವನಿಗೆ ಕೇಳ್ದ, ನನಗೆ ಸಾವು ಬರಬಾರ್ದು. ಅದೆಲ್ಲ ಆಗಲ್ಲ ಅಂದ್ರಂತೆ. ಸಾವು ಬರಬಾರ್ದು ಎಲ್ಲ ಆಗಲ್ಲ, ಬೇರೆ ಕೇಳ್ಕೊ. ಅವನೇನು ಮಾಡಿದ ಉಪಾಯ, ನನ್ನನ್ನು ಯಾರಾದರೂ ಕೊಂದರೆ ನನ್ನ ದೇಹದಿಂದ ರಕ್ತ ಒಂದು ಹನಿ ಭೂಮಿಯ ಮೇಲೆ ಬಿದ್ದರೆ ಮತ್ತೆ ಸಾವಿರಾರು ಜನ ಅಲ್ಲಿ ಹುಟ್ಕೊಳ್ಬೇಕು ನನ್ನಂತೆ ನಾನು. ಹೀಗಾಗಿ ಅವನನ್ನು ಕೊಲ್ಲೋದೇ ಸಮಸ್ಯೆ. ಒಂದು ಬಾರಿ ಕೊಂದರೆ ರಕ್ತ ಭೂಮಿಯಲ್ಲಿ ಬಿದ್ದು ಕೂಡಲೇ ಸಾವಿರಾರು ಹುಟ್ಟುಕೊಳ್ತಾ ಇದ್ರಂತೆ. ಉದಾಹರಣೆಯ ಉದ್ದೇಶ ನಮ್ಮ ಕರ್ಮಗಳು ಹಾಗಿದ್ದಾವೆ ಅಂತ. ನಾವು ಮಾಡ್ತಿರುವ ಕರ್ಮಗಳು ಹೇಗಿದ್ದಾವೆ? ನಾವು ಫುಲ್ ಸ್ಟಾಪ್ ಹಾಕಲಿಕ್ಕೆ ಕರ್ಮಗಳನ್ನು ಮಾಡ್ತಾ ಇಲ್ಲ, ವಿರಾಮ ತಗೊಳ್ಳಿಕ್ಕೆ ಕರ್ಮಗಳನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಸಮರ್ಪಣೆಯ ಭಾವ ಇಲ್ಲ, ಅನುಸಂಧಾನ ಅಂತೂ ಇಲ್ಲವೇ ಇಲ್ಲ. ಮಾಡಿಸುವವನು ಯಾರು ಒಳಗೆ ಅಂತ ಸರ್ವಕರ್ತೃತ್ವದ ಅನುಸಂಧಾನ ಇಲ್ಲ. ಹಾಗಾಗಿ ಆ ಕರ್ಮದ ಸಂತತಿ ರಕ್ತ ಬೀಜಾಸುರನಂತ ಆಗಿಬಿಟ್ಟಿದೆ. ಇದೆಲ್ಲ ಮಾಯೆಯ ಪ್ರಭಾವವೇ ಸರಿ. ಸಂಹಾರ ಹೇಗೆ ಮಾಡ್ತಾನೆ ಭಗವಂತ? ಅದು ಒಂದು ಮಾಯೆನೇ. ಅದನ್ನು ವಿವರಣೆ ಕೊಡ್ತಾರೆ. 100 ವರ್ಷ ಘೋರವಾದ ಮಳೆ, 100 ವರ್ಷ ಬೆಂಕಿ, ಅದರ ತಾಪ, ಅವುಗಳನ್ನೆಲ್ಲ ವಿವರಣೆ ಕೊಡ್ತಾರೆ. ಸಂವರ್ತಕ ಅನ್ನೋ ಹೆಸರಿನ ಮೋಡಗಳನ್ನು ತರಿಸಿ ಸಮಯ ಬಂದಾಗ, ಪ್ರಳಯ ಕಾಲ ಬಂದಾಗ ಸಂವರ್ತಕ ಮೋಡಗಳನ್ನು ತರಿಸಿ ಮಳೆ ಸುರಿಸ್ತಾನಂತೆ. 100 ವರ್ಷ ಮಳೆ ಊಹಿಸಲಿಕ್ಕೆ ಇಲ್ಲ. ಆ ಮಳೆಯ ಮೂಲಕವಾಗಿ ಎಲ್ಲೆಡೆ ನೀರು ಆವರಿಸುವಂತೆ ಮಾಡಿಬಿಡ್ತಾನೆ. ಎಲ್ಲ ಪ್ರಪಂಚದ ಭೂತಗಳನ್ನು ಅದರದ್ದೇ ಕಾರಣ ವಸ್ತುಗಳಲ್ಲಿ ಲಯಗೊಳಿಸ್ತಾನೆ. ಅಂದರೆ ಯಾವುದರಿಂದ ಹುಟ್ಟು ಪಡೆದಿರ್ತದೋ ಅದನ್ನು ಅಲ್ಲಿಯೇ ಮತ್ತೆ ಪುನಃ ಲಯ ಮಾಡ್ತಾನಂತೆ. ಭೂಮಿಯನ್ನು ನೀರಿನಲ್ಲಿ, ನೀರನ್ನು ಬೆಂಕಿಯಲ್ಲಿ, ಬೆಂಕಿಯನ್ನು ವಾಯುವಿನಲ್ಲಿ, ವಾಯುವಿನನ್ನು ಆಕಾಶದಲ್ಲಿ, ಹೀಗೆ ಲಯಗೊಳಿಸ್ತಾನಂತೆ ಭಗವಂತ. ಈ ಲಯ ಚಿಂತನೆಯನ್ನು ಹೇಳ್ತಾ ಬರ್ತಾರೆ. ಹೀಗೆ ಭಗವಂತ ತನ್ನದೇ ಆದಂತಹ ಶಕ್ತಿಯಿಂದ ಪಾತಾಳ ತಳಮಾರಭ್ಯ ಸಂಕರ್ಷಣ ಮುಖಾನಲಹ, ಪಾತಾಳದ ತಳದಿಂದ ಆರಂಭಿಸಿ ಸಂಕರ್ಷಣವೆಂಬ ಹೆಸರಿನ ಅನಲಹ ಬೆಂಕಿಯನ್ನು ಪ್ರಜ್ವಲಗೊಳಿಸಿ ಇಡೀ ಪ್ರಪಂಚವನ್ನು ನುಂಗಿ ಹಾಕಿಬಿಡ್ತಾನಂತೆ. ಇಡೀ ಜಗತ್ತು ನುಗ್ಗಿ ಹಾಕ್ತಾನೆ. ತಹನ್ ಊರ್ಧ್ವಜಿಕೋ ವಿಶ್ವಕ್ ವರ್ಧತೆ ವಾಯುನೇರಿತಃ. ಗಾಳಿ ಬಂದಾಗೆ ಬೆಂಕಿ ಜೋರಾಗ್ತದೆ. ಹೇಗೋ ಗಾಳಿ ಬರಿಸಿ ತನ್ನ ಸಂಕರ್ಷಣ ಅನಲವನ್ನು ಜೋರುಗೊಳಿಸಿ ಎಲ್ಲ ಪ್ರಪಂಚವನ್ನು ಸುಟ್ಟು ಬೂದಿ ಮಾಡ್ತಾನೆ. ಇದು ಭಗವಂತನ ಮಾಯೆ. ಸೃಷ್ಟಿ ಮಾಡಲಿಕ್ಕೆ ಭಗವಂತ ಎಷ್ಟು ಉತ್ಸಾಹ, ಅಷ್ಟೇ ಉತ್ಸಾಹ ಸಂಹಾರದೊಳಗೂ ಇದೆ ದೇವರಿಗೆ. ಎಷ್ಟು ನಿರಪೇಕ್ಷ, ಅಷ್ಟೇ ನಿರಪೇಕ್ಷ ಸಂಹಾರದಲ್ಲಿಯೂ ಇದೆ ಅಂತೆ. ಇದನ್ನೇ ಭಗವಂತನ ಮಾಯೆ ಅಂತ ಕರಿಬೇಕು ಅಂತಾರೆ. ಏವಂ ಏಷಾ ಮಾಯಾ ಭಗವತಃ ಸರ್ಗಸ್ಥಿತ್ಯಂತಕಾರಿಣಿ. ಸರ್ಗಕಾರಿಣಿ, ಅಂತಕಾರಿಣಿ, ಸ್ಥಿತಿಕಾರಿಣಿ ಚ ಮಾಯಾ ತ್ರಿವರ್ಣಾವರ್ಣಿತಾಸ್ಮಾಭಿ ಕಿಂ ಭೂಯ ಶ್ರೋತುಮಿಚ್ಛಸಿ. ಅಂತೂ ನಿನಗೆ ಸೃಷ್ಟಿಕಾರಿ ಮಾಯಾ, ಸ್ಥಿತಿಕಾರಿ ಮಾಯಾ, ಅಂತಕಾರಿಣಿ ಮಾಯಾ, ಈ 3 ಮಾಯೆಯನ್ನು ವಿವರಣೆ ಕೊಟ್ಟಿದ್ದೇನಲ್ಲಪ್ಪ, ಇದನ್ನು ಯಥಾವತ್ತಾಗಿ ಅನುಸಂಧಾನ ಮಾಡು. ಭಗವಂತ ಹೇಗೆ ಮಾಡ್ತಾನೆ ಅಂತ ಇನ್ನೇನಾದರೂ ಹೆಚ್ಚಿನ ಕೇಳೋ ಅಭಿಪ್ರಾಯ ಇದ್ರೆ ಕೇಳು ಅಂತಂದ್ರಂತೆ. ಹೀಗೆ ಅಂತರಿಕ್ಷ ಅನ್ನೋ ಜ್ಞಾನಿಗಳು ಉಪದೇಶ ಮಾಡಿದ್ದನ್ನು ನೋಡಿದ್ವಿ. ಪ್ರಬುದ್ಧ ಅಂತ ಮತ್ತೊಬ್ಬ ಜ್ಞಾನಿಗಳ ಉಪದೇಶ. ವಿದೇಹ ರಾಜ ಅವರನ್ನು ಪ್ರಶ್ನಿಸಿದ. ಯಥೈತಾಂ ಐಶ್ವರೀಂ ಮಾಯಾಂ ದುಸ್ತರಾಮ ಕೃತಾತ್ಮಭಿ. ಹೌದು, ಈ ಮಾಯೆ ಏನೋ ಬಹಳ ದುಸ್ತರ, ದಾಟ್ಲಿಕ್ಕಾಗಲ್ಲ. ಎಲ್ಲರೂ ಸೃಷ್ಟಿಗೆ ಬರೋರೆ,
ಎಲ್ಲರೂ ಸ್ಥಿತಿಗೆ ಬರೋರೆ, ಎಲ್ಲರೂ ಸಂಹಾರದೊಳಗೆ ಮತ್ತೆ ಪುನಃ ಸೇರೋರೆ. ಇಂಥ ಮಾಯೆಯಿಂದ ದೂರ ಸರಿಸ್ಲಿಕ್ಕೆ ಏನಾದರೂ ಉಪಾಯ ಇದೆನಾ? ಅಂದರೆ ಸೃಷ್ಟಿಗೆ ಬರದಂತೆ, ಸ್ಥಿತಿಗೆ ಬರದಂತೆ, ಸಂಹಾರಕ್ಕೆ ಬರದಂತೆ ಮಾಡ್ಕೊಳ್ಬಹುದಾ ಅಂತ ಪ್ರಶ್ನೆ ಕೇಳಿದ. ಇದು ವಿದೇಹರಾಜನ ಪ್ರಶ್ನೆ. ನಮಗೇನು ಅಪೇಕ್ಷೆ ಇದೆ ಏನು ಹುಟ್ಟಬೇಕು ಅಂತ ಪದೇ ಪದೇ? ನಮಗೇನು ಅಪೇಕ್ಷೆ ಇದೆನಾ? ಸಂಹಾರ, ಹುಟ್ಟು, ಸಾವು ಇವುಗಳಲ್ಲಿ ಬರ್ತಾ ಇರಬೇಕು ಅಂತ ಅಪೇಕ್ಷೆ ಇದೆನಾ? ಯಾರಿಗಿದೆ? ದಾಟಬೇಕು ಅಂತ ಹೇಳೇ ಇದೆ ನಮಗೆ ಈ ಮಾಯೆಯನ್ನು. ಹಾಗಾದ್ರೆ ಉಪಾಯ ಬೇಕಲ್ಲ ಅಂತ ಪ್ರಶ್ನಿಸಿದ ವಿದೇಹರಾಜ. ತರತ್ಯಂಜ ಸ್ಥೂಲದಿಯೋ ಮಹರ್ಷ ಇದಮಚ್ಯುತಂ ಇದಮುಚ್ಯತಾಂ. ಬಹಳ ಚಮತ್ಕಾರ, ಬಹಳ ಅದ್ಭುತ. ಸ್ಥೂಲದಿಯ ಅಂಜಃ ತರತಿ, ಮಾಯೆಯಿಂದ ದೂರನಾಗಬಲ್ಲ, ಸೃಷ್ಟಿ ಸ್ಥಿತಿ ಸಂಹಾರದ ಮಾಯೆಯಿಂದ ದೂರನಾಗಬಲ್ಲ ಅಂತಾರೆ ಪ್ರಬುದ್ಧ ಅನ್ನುವಂಥ ಜ್ಞಾನಿಗಳು. ಕವಿ, ಹರಿ, ಅಂತರಿಕ್ಷ, ನಾಲ್ಕನೆಯವರು ಯಾರಿವರು? ಪ್ರಬುದ್ಧ. ಪ್ರಬುದ್ಧ ಶಬ್ದದ ಅರ್ಥ ಪ್ರಕೃಷ್ಟವಾದ ಶಾಸ್ತ್ರದ ತಿಳುವಳಿಕೆ ಇದ್ದದ್ರಿಂದ ಇವರಿಗೆ ಪ್ರಬುದ್ಧ ಅಂತ ಕರೆದರಂತೆ. ಬುದ್ಧ ಅಂದರೆ ಜ್ಞಾನ, ಒಳ್ಳೆಯ ಜ್ಞಾನ, ಒಳ್ಳೆಯ ತಿಳುವಳಿಕೆ. ಯಾಕಂದರೆ ಮನುಷ್ಯನಿಗೆ ಈ ಮಾಯೆಯಿಂದ ದಾಟೋದನ್ನು ಹೇಳೋರು ಎಷ್ಟು ಸುಲಭ ಇಲ್ಲ, ಬಹಳ ಬೆರಳೆಣಿಕೆಯಲ್ಲಿದ್ದಾರೆ ಅವರು. ಎಲ್ಲರೂ ಹೇಳ್ತಾರಾ? ಮಾಯೆಯಿಂದ ದಾಟಬೇಕು ಅನ್ನೋ ಉಪಾಯಗಳಿಗೆ ಕೇಳ್ತಾ ಇದ್ದಾನೆ, ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮಾಯೆಯನ್ನು ದಾಟಬೇಕಾದ್ರೆ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಉತ್ತಮ ಗುರುಗಳನ್ನು ಆಶ್ರಯಿಸಿ ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಮಾತ್ರ ಮಾಯೆಯನ್ನು ದಾಟಲಿಕ್ಕಾಗ್ತದೆ ಅಂತ ಉತ್ತರ ಕೊಟ್ಟರು. ಅಂದರೆ ಗುರೂಪಶಕ್ತಿಯನ್ನು ಮನುಷ್ಯ ಮಾಡಲೇಬೇಕು ಅನ್ನೋದು ಇವರ ತಾತ್ಪರ್ಯ. ಗುರುಗಳು ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ತಾರೆ ಅಂತ ಪ್ರಶ್ನೆ. ಶಿಷ್ಯನಿಗೆ ಸಾಕಾಗಿರ್ತದೆ ಸಂಸಾರದ ಕಷ್ಟಗಳು, ದಾಟಬೇಕು ಅಂತ ಬಂದು ಗುರುಗಳನ್ನು ಆರಾಧಿಸ್ತಾನೆ. ಅವ್ರು ಏನು ಹೇಳ್ಕೊಡ್ತಾರೆ? ತತ್ರ ಭಾಗವತಾನ್ ಧರ್ಮಾತ್ ಶಿಕ್ಷೇತ್ ಗುರುವಾತ್ಮದೈವತಃ. ಭಾಗವತ ಧರ್ಮಗಳನ್ನು ಗುರುಗಳಾದವರು ಅವನಿಗೆ ಶಿಕ್ಷಣ ಕೊಡಬೇಕಂತ. ಅದಕ್ಕೆ ನಾನು ನಿನ್ನೆ ಉಪನ್ಯಾಸದಲ್ಲಿ ಸ್ಪಷ್ಟ ಹೇಳಿದೆ, ನಾವು ಈ 30 ಭಾಗವತ ಧರ್ಮಗಳನ್ನು ಎಲ್ಲಿವರೆಗೂ ಅಳವಡಿಸ್ಕೊಳ್ಳೋದಿಲ್ಲ ನಮಗೆ ಸಂಸಾರದಿಂದ ಮುಕ್ತಿ ಇಲ್ಲ. ಮಾಡ್ಬೋದು, ನಾವು ಗೋ ಸೇವೆ ಮಾಡ್ಬೋದು, ಸಮಾಜ ಸೇವೆ ಮಾಡ್ಬೋದು, ದಾನ ಮಾಡ್ಬೋದು, ದೇವಸ್ಥಾನಗಳನ್ನು ಕಟ್ಬೋದು, ಅರವಟ್ಟಿಗೆಗಳ ವ್ಯವಸ್ಥೆಯನ್ನು ಮಾಡ್ಬೋದು. ಅದೆಲ್ಲ ಅಂಗಗಳಷ್ಟೇ. ಅದು ಆತ್ಮ ಮುಕ್ತಿಗೆ ಹೋಗಲಿಕ್ಕೆ ಅಂಗಗಳು. ಎಕ್ಸಾಮ್ ಬರೆದಾಗ ಸುಂದರ ಅಂಕಗಳಿಗೆ 5 ಮಾರ್ಕ್ಗಳು ಎಕ್ಸ್ಟ್ರಾ ಅಂತ ಕೊಟ್ಟಿರ್ತಾರೆ. ಅಡಿಷ್ನಲ್ ಅನ್ಬೇಕೇನೋ ಒಂದು ಹೇಳ್ತಾರಲ್ಲ, ಗ್ರೇಸ್ ಮಾರ್ಕ್, ಅಡಿಷ್ನಲ್ ಅಲ್ಲ ಗ್ರೇಸ್ ಮಾರ್ಕ್. ಹಾಗೆ ನಮ್ಮ ಬದುಕಿನಲ್ಲಿ ನಾವು ಮಾಡುವಂತಹ ಸಾಮಾಜಿಕ, ಶೈಕ್ಷಣಿಕ, ಈ ಸೇವಾರೂಪವಾದ ಎಲ್ಲ ಕಾರ್ಯಗಳು ಇವತ್ತು ಗ್ರೇಸ್ ಮಾರ್ಕ್ಸಿಗೆ ಮಾತ್ರ ಆತ್ಮನನ್ನು ಕರ್ಕೊಂಡು ಹೋಗ್ತವೆ. ಗ್ರೇಸ್ ಮಾರ್ಕ್ಸ್ ಅಂದರೆ ಗೊತ್ತಾಗ್ತದೆ. ನಾವಿವತ್ತು ಅದನ್ನೇ ಬಹಳ ದೊಡ್ಡದು ಅಂತ ಮಾಡ್ಕೊಂಡಿದ್ದೇವೆ. ಅಂದರೆ ಪರೀಕ್ಷೆಗಳಲ್ಲಿ ನಮಗೇನಾಗ್ತಿದೆ ಅಂದರೆ ಬಹಳ ಸುಂದರವಾಗಿ ಅಂಕ ಬರಬೇಕು, ಅಕ್ಷರಗಳು ಮೂಡಬೇಕು ಅಂತ ಕ್ವಶ್ಚನಿಗೆ ಆನ್ಸರ್ ಕೊಡೋದಕ್ಕಿಂತ ಹೆಚ್ಚಾಗಿ ಆ ಅಕ್ಷರ ತಿದ್ದೋದ್ರಲ್ಲೇ ಮನಸ್ಸು ಜಾಸ್ತಿ ಹಾಕಿದೆ. ಎಷ್ಟು ಕ್ವಶನ್ಸ್ ಇದೆ, ಎಂಥೆಂಥವುಗಳು, ಎಂಥೆಂಥ ಆನ್ಸರ್ಸನ್ನು ಕೊಡಬೇಕಿದೆ, ಅದನ್ನು ಬಿಟ್ಬಿಟ್ಟಿದ್ದಾನೆ. 20 ಮಾರ್ಕ್ಸ್ ಬಿಟ್ಟ, 15 ಮಾರ್ಕ್ಸ್ ಬಿಟ್ಟ. ಹಾಗಾಗಬಾರ್ದು. ಹಾಗಾಗಿ ಭಾಗವತ ಧರ್ಮ ಅನ್ನೋದು ಕಡ್ಡಾಯವಾಗಿ ಆತ್ಮ ಉದ್ಧಾರಕ್ಕೋಸ್ಕರ ಪ್ರತಿಯೊಬ್ಬರಿಂದ ಪಾಲನೆ ಆಗಬೇಕು, ಅದರ ಶಿಕ್ಷಣ ಪಡಿಬೇಕು ಅಂತನ್ನೋದು ಪ್ರಬುದ್ಧ ಅನ್ನೋ ಜ್ಞಾನಿಗಳ ಅಭಿಪ್ರಾಯ. ಅದರ ಮುಂದಿನ ಸ್ಟೆಪ್ಪು ಭಾಗವತ ಧರ್ಮಗಳು ಯಾವುವು, ಅವುಗಳ ಪರಿಚಯ ಆಗಬೇಕಷ್ಟೇ. ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೆ ಶ್ವದ್ಧಾಯಥೋಚಿತಂ ಶೌಚಂ ತಪಸ್ಥಿತಿಕ್ಷಾಂಚ ಮೌನಂ ಸ್ವಾಧ್ಯಾಯ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಸಮತ್ವಂ ದ್ವಂದ್ವ ಸಂಜ್ಞಯೋ. ಹೀಗೆ ಪ್ರಾರಂಭ ಆಗ್ತದೆ.
ಇಲ್ಲಿ 28 ತನಕನೂ ಪ್ರಾಯ 29, 28 ಭಾಗವತ ಧರ್ಮಗಳನ್ನು ಶ್ಲೋಕದ ರೂಪದಲ್ಲಿ ಹೆಣೆದುಕೊಡ್ತದೆ 11ನೇ ಸ್ಕಂಧ. ಭಾಗವತದಲ್ಲಿ ಒಟ್ಟು 2 ಕಡೆಯಲ್ಲಿ ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ. 7ನೇ ಸ್ಕಂಧದಲ್ಲಿ ನಾರದರ ಉಪದೇಶದಲ್ಲಿ ಮೂಡಿ ಬಂದದ್ದು ಒಂದು, 11ನೇ ಸ್ಕಂಧದಲ್ಲಿ ಪ್ರಬುದ್ಧರ ಉಪದೇಶದಲ್ಲಿ ಮೂಡಿ ಬರ್ತಾ ಇರೋದು ಮತ್ತೊಂದು. ಎರಡನ್ನೂ ಮನುಷ್ಯ ಕಂಪೇರ್ ಮಾಡಬೇಕು, ಕಂಪ್ಯಾರಿಟಿವ್ ಸ್ಟಡಿ ಎರಡನ್ನೂ ಮಾಡಬೇಕು. ಆದರೆ ಪದಗಳು ಬೇರೆ ಇವೆ, ಒಂದನ್ನೇ ಹೇಳಿರ್ತಾರೆ ಅರ್ಥ. ಅದನ್ನು ಸಾರೋದ್ಧಾರಕಾರರು ಸಂಶೋಧನೆ ಮಾಡಿ 30ರಲ್ಲಿ ಎಲ್ಲವನ್ನೂ ಬಂದಿದೆ ಅಂತ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಇದು ವಿಷ್ಣು ತೀರ್ಥರ ಮಹಿಮೆ. ಭಾಗವತ ಸಾರೋದ್ಧಾರ ಅಂತ ಒಂದಿದೆ, ಅಲ್ಲಿ ಭಾಗವತ ಧರ್ಮೋಪದೇಶ ಪ್ರಕರಣ ಅಂತ ಒಂದು ಪ್ರಕರಣ. ಅವರು ಪ್ರಾರಂಭದಲ್ಲಿ ವ್ಯಾಖ್ಯಾನ ಮಾಡುವಾಗ ಇದನ್ನು ಹೇಳ್ತಾರೆ, ನಾನು 7ನೇ ಸ್ಕಂಧ ಹಾಗೂ 11ನೇ ಸ್ಕಂಧದಲ್ಲಿ ಬಂದದ್ದು ಎರಡನ್ನೂ ಸೇರಿಸಿ ಯಾವುದು ಪುನರುಕ್ತವಾಗಿಲ್ಲ ಅನ್ನೋದನ್ನು ನಿಮಗೆ ಮನದಟ್ಟು ಮಾಡಿ ವಿವರಣೆ ಕೊಡ್ತೇನೆ ಅಂತ ಹೇಳಿದ್ದಾರೆ. 11ನೇ ಸ್ಕಂಧ ಪ್ರಧಾನ ವಿಷಯವೇ ಭಾಗವತದ ಧರ್ಮ. ನಿನ್ನೆ ಹೇಳುವಾಗ ಇದನ್ನು ಅಪ್ಲಿಕೇಶನ್ ಅಂತ ನಾನು ಅದಕ್ಕೆ ತಿಳಿಸಿದೆ. ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡ್ಕೊಳ್ಳೋದು ಕಲಿಬೇಕು. 11ರಲ್ಲಿ ಹೇಳುವ ಈ ಭಾಗವತ ಧರ್ಮಗಳನ್ನು ಇನ್ನು ಉಳಿದ 10 ಸ್ಕಂಧಗಳಲ್ಲಿ ಯಾರ್ಯಾರ ಪಾತ್ರಗಳ ಕಥೆ ಹೇಳ್ತದೆ ಭಾಗವತ, ಆ ಪಾತ್ರಗಳಲ್ಲಿ ಈ ಧರ್ಮಗಳು ಹೇಗೆ ಸೇರ್ಕೊಂಡಿದ್ದು ಅಂತ ಅಪ್ಲೈ ಮಾಡ್ಕೊಳ್ಬೇಕು. ಓ, ಹೀಗಿದ್ದದ್ದಕ್ಕೆ ಹೀಗಾಗಿದ್ದ, ಹೀಗಿದ್ದದ್ದಕ್ಕೆ ಹೀಗಾದ, ಹೀಗಿಲ್ಲದೆ ಇದ್ದದ್ದಕ್ಕೆ ಹೀಗಾದ. ಹೀಗೆ ಅಪ್ಲೈ ಮಾಡಿಕೊಂಡ್ರೆ ನಮಗೊಂದು ವಿವರಣೆ ಸಿಗ್ತದೆ. ಓ, ಇಷ್ಟೆಲ್ಲ ಭಾಗವತ ಧರ್ಮ ಅಳವಡಿಸ್ಕೊಂಡವರೇನೆ ಭಗವಂತನಿಗೆ ಬಹಳ ಪ್ರಿಯರಾದರು. ಆವಾಗ ನಾವು ಕೂಡ ದೇವರಿಗೆ ಪ್ರಿಯರಾಗಬೇಕಾದ್ರೆ ನಮ್ಮಿಂದ ಭಾಗವತ ಧರ್ಮಗಳನ್ನು ಅನುಷ್ಠಾನ ಆಗಲಿ ಅಂತ ದೇವರು ಅಪೇಕ್ಷೆ ಪಡ್ತಾನೆ. ಭಾಗವತದ ಉದ್ದೇಶವೇ ಅದು. ಭಾಗವತದ ಉದ್ದೇಶ ಏನು? ತೇನೇ ಬ್ರಹ್ಮಹೃದಯಾದಿ ಕವಯೇ, ಬಹಳ ಹೃದಯದಿಂದ ಅಂತಃಕರಣದಿಂದ ಉಪದೇಶ ಮಾಡಿದ ಕೃತಿ ಅಂದರೆ ಅದು ಭಾಗವತ. ಅಂತಃಕರಣದಿಂದ ಯಾವಾಗ ಹೇಳ್ತಾರೆ? ಮಕ್ಕಳು ದಾರಿ ತಪ್ಪಬಾರದು ಅನ್ನೋದು ತಾನೇ ಅಮ್ಮನಿಗೆ ಉದ್ದೇಶ. ಯಾವಾಗಲೂ ಬಡತನ, ಅಳೋದು, ರೋಗ ರುಜಿನ, ಬಳಲೋದು ಇಂಥವುಗಳಲ್ಲಿ ಇರಲಿ ಅಂತ ಯಾವ ಅಮ್ಮ ತಮ್ಮ ಮಕ್ಕಳ ಬಗ್ಗೆ ಅಪೇಕ್ಷಿಸ್ತಾಳೆ? ಅವಳ ಅಮ್ಮನಾಗ್ತಾಳ ಆವಾಗ? ಒಂದು ಜನ್ಮದ ತಾಯಿಗೇನೆ ಆ ಅಪೇಕ್ಷೆ ಇರಲ್ಲ ತನ್ನ ಮಕ್ಕಳ ಬಗ್ಗೆ. ಎದೆ ಉದ್ದ ಬೆಳಿಲಿ, ದಷ್ಟಪುಷ್ಟ ಬೆಳಿಲಿ, ನಿರೋಗಿಯಾಗಲಿ, ಚೆನ್ನಾಗಿ ಸಂಪಾದನೆ ಮಾಡಲಿ, ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ. ಒಂದು ಜನ್ಮದ ಅಮ್ಮನಿಗೆ ಇಷ್ಟು ಆಸೆ ಇದೆ ಅಂತೆ. ಒಂದೇ ಜನ್ಮ ಅವಳಿಗೂ ನಮಗೂ ಸಂಬಂಧ ಅಷ್ಟೇ. ಒಂದು ಜನ್ಮದ ಅಮ್ಮನಿಗೂ ನಮಗೂ ಇರುವ ಸಂಬಂಧ ಇಷ್ಟಿದ್ರೆ ಅಮ್ಮ ಅಷ್ಟು ಕನಸು ಕಟ್ಕೊಳ್ತಾಳೆ ಮಕ್ಕಳ ಬಗ್ಗೆ. ಅನಾದಿಯಿಂದ ನಮಗೂ ಅವನಿಗೂ ಸಂಬಂಧ ಯಾವತ್ತೂ ಕಡಿಲಿಕ್ಕೆ ಇಲ್ಲ. ಈ ಕರಳು ಬಳ್ಳಿ ಅಂತ ಕತ್ತರಿಸ್ತಾರಂತೆ ಡಾಕ್ಟರ್, ಅಮ್ಮನಿಗೆ ಏನು ಸಮಸ್ಯೆ ಆಗಬಾರ್ದು, ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅಂತ. ದೇವರು ನಮ್ಮ ಜೊತೆಗೆ ಕರಳು ಬಳ್ಳಿ ಕತ್ತರಿಸ್ಕೊಳ್ಳೇ ಇಲ್ಲ, ಅಷ್ಟು ಗಟ್ಟಿ ಇಟ್ಕೊಂಡಿದ್ದಾನೆ ನನ್ನನ್ನು, ನಮ್ಮನ್ನೆಲ್ಲರನ್ನ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಮಮೈವಾಂಶ ಅರ್ಜುನನಿಗೆ ಹೇಳಿದ ಕೃಷ್ಣ, ನಿನಗೇನು ಅಣ್ಣ, ತಮ್ಮ, ಮಾವ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಒಂದು ಜನ್ಮದ ಸಂಬಂಧ ಹೇಳ್ಕೊಂಡು ಆಟ ಆಡ್ತಾ ಇದ್ದೀಯಲ್ಲ ಅರ್ಜುನ. ಎದುರುಗಡೆ ಇದ್ದವರೆಲ್ಲ ನನಗೆ ಅನಾದಿಯಿಂದ ಸಂಬಂಧ ಇದೆ ಗೊತ್ತಾ? ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ. ಯಾಕಂದ್ರೆ ನಾನು ಅವ್ರ ಜೊತೆಗೆ ಸಂಬಂಧ ಬಿಟ್ಟುಕೊಂಡೇ ಇಲ್ಲ, ಕತ್ತರಿಸ್ಕೊಂಡೇ ಇಲ್ಲ. ಇಷ್ಟು ಭಗವಂತ ತನ್ನ ಮಕ್ಕಳ ಬಗ್ಗೆ ಅಭಿಪ್ರಾಯ ಪಡ್ತಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ಅಹಂ ಬೀಜ ಪ್ರದ ಪಿತಾ ಯೋನಃ ಪಿತಾ ಜನಿತಾ ಯೋ ವಿಧಾತ ಅಂತ ವೇದಗಳು ಸಾರಿ ಸಾರಿ ಹೇಳಿದ್ದೇ ನನ್ನ ಭಗವಂತನೇ ತಂದೆ, ಭಗವಂತನೇ ನಮ್ಮೆಲ್ಲರ ತಾಯಿ ಅಂತ. ಆ ತಾಯಿಗೆ ನಮ್ಮ ಬಗ್ಗೆ ಇರುವ ಭಾವ ಏನು? ಅವನು ನಮ್ಮನ್ನು ಪ್ರೀತಿಸೋದು ಅಂದ್ರೆ ಅರ್ಥ ಏನು? ಭಾಗವತ ಧರ್ಮಗಳನ್ನು ಆಚರಣೆ ಮಾಡಲಿ ಅನ್ನೋದಷ್ಟೇ, ಬೇರೆ ಏನಲ್ಲ. ಅದನ್ನು ವಿವರಣೆ ಮಾಡ್ತಾರೆ. ಭಾಗವತ ಧರ್ಮ ಅಂದರೆ ಏನು?
ಯಾವುದನ್ನು ಅಳವಡಿಸ್ಕೊಳ್ಳೋದ್ರಿಂದ ಭಗವಂತನ ಪ್ರೀತಿ ಸಂಪಾದಿಸ್ತೇವೋ ಅದೇ ಭಾಗವತದ ಧರ್ಮ. ಯಾವುದನ್ನು ಅಳವಡಿಸ್ಕೊಳ್ಳೋದ್ರಿಂದ ಪಶು ಪಕ್ಷಿ ಪ್ರಾಣಿ ತಾನು ಅಲ್ಲ ಅಂತ ಬೇರ್ಪಡಿಸಿ ತಿಳಿಲಿಕ್ಕಾಗ್ತದೋ ಅದೇ ಭಾಗವತದ ಧರ್ಮ. ಇದೊಂದು ಎಕ್ಸ್ಟ್ರೀಮ್ ವ್ಯವಸ್ಥೆಯನ್ನು ಚಿಂತನೆ ಮಾಡಿದರೆ ಸಾಕು. ಈಗೆಲ್ಲ ಬೌದ್ಧಿಕ ಒಂದು ದಿವಾಳಿತನ ನಡೆದಿದೆ. ಅಂದರೆ ಧರ್ಮವನ್ನು ಬೇರ್ಪಡಿಸಿ ಮಾನವತೆಯನ್ನು ಬೇರ್ಪಡಿಸುವ ಕುಬುದ್ಧಿ ಜೀವಿಗಳು ಜಾಸ್ತಿ ಆಗಿದ್ದಾರೆ. ಭಾಗವತವನ್ನು ಅನುಷ್ಠಾನ ಮಾಡಿದಾಗ ಅಥವಾ ಅಧ್ಯಯನ ಮಾಡಿದಾಗ ಅನಿಸ್ತಾ ಇರೋದೇನು ಅಂದರೆ, ಮಾನವತೆ ಭಾಗವತ ಧರ್ಮಕ್ಕೆ ಬೇರ್ಪಡಿಸ್ಲಿಕ್ಕೆ ಬರ್ತಾ ಇಲ್ಲ. ಅದು ಎರಡೂ ಒಂದೇ. ಮನುಷ್ಯ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿದಾಗ ಅರ್ಥ ಆಗ್ತಾ ಇದೆ. ಅವರು ಹೇಳ್ತಾರೆ, ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು. ನಿನ್ನ ಬದುಕಿನುದ್ದಕ್ಕೂ ಮೊದಲೊಂದ್ಸಲಿ ಹೇಳಿಬಿಡ್ತೀರಿ, ತುಂಬ ವಿಷಯಗಳಿವೆ, ಎಲ್ಲ ರೀತಿಯಿಂದ ಮಾನಸಿಕ ಸಂಘವನ್ನು ಪರಿತ್ಯಜಿಸು. ಇದು ಮೊದಲನೇ ಭಾಗವತದ ಧರ್ಮ. ಅಸಂಗಂ, ಸರ್ವತಃ ಮನಸಃ ಅಸಂಗಂ, ಇದು ಮೊದಲನೇ ಭಾಗವತದ ಧರ್ಮ. ಬಹಳ ಟೆನ್ಷನ್ನಿಗೆ ಹೋಗಬೇಡ, ಬಹಳ ಯೋಚನೆ ಮಾಡಬೇಡ, ಚಿಂತನೆ ಮಾಡಬೇಡ. ಬಹಳ ಸುಲಭ ಹೇಳ್ಕೊಡ್ತದೆ. ಇದು ಮಾನವತೆ ಅಲ್ವಾ? ಸರ್ವತೋ ಮನಸ್ಸೋ ಅಸಂಗಂ, ಮೊದಲನೇ ಸ್ಟೆಪ್ಪೇ ಇದಂತೆ. ಡಿಟ್ಯಾಚ್ಮೆಂಟ್ ಅಂತ ಇನ್ನೊಂದು ಹೆಸರಿನಲ್ಲಿ ಹೇಳ್ತೇವಲ್ಲ, ಡಿಟ್ಯಾಚ್ಮೆಂಟ್ ಮನುಷ್ಯನನ್ನು ಬಹಳ ಕಾಮಾಗಿಡ್ತದಂತೆ, ಚೆನ್ನಾಗಿಡ್ತದೆ. ಇದರಲ್ಲಿ ದೇವರ ಪ್ರೀತಿ ಅನ್ನೋ ಅಂಶ ಹೆಚ್ಚು ಸೇರಿಸ್ಕೊಂಡ್ರೆ ಸಾಕು, ಅದು ಧರ್ಮವಾಗಿಬಿಡ್ತದೆ ಅಷ್ಟೇ. ಯಾಕೆ ನೀನು ಅಸಂಗದಿಂದ ಇದ್ದಿ? ದೇವರ ಪ್ರೀತಿಗಾಗಿ ಅಂತ ಸೇರಿಸ್ಕೋ ಸಾಕು. ಆ ದೇವರ ಪ್ರೀತಿಯನ್ನು ಅಂಶ ಸೇರದೆ ಹೋದರೆ ಅದು ಧರ್ಮ ಆಗಲ್ಲ. ಅದಕ್ಕೆ ಇನ್ನೇನಾದರೂ ಹೆಸರು ಕೊಟ್ಕೋ. ಅದನ್ನು ದಾಸರೆಲ್ಲ ಆ ಕಾಲದಲ್ಲಿ ಹಂಗಿಸಿ ಪ್ರಾಣಿಗಳ ಉದಾಹರಣೆಗಳನ್ನು ಕೊಟ್ಟು ದೇವರ ಪ್ರೀತಿಯನ್ನು ನೆನಪಿಸಿಕೊಡ್ತಾ ಇದ್ರಂತೆ. ಸ್ನಾನ ಮಾಡಬೇಡ ಅಂತ ಹೇಳಲಿಲ್ಲ, ಉಪವಾಸ ಇರಬೇಡ ಅಂತ ಹೇಳಲಿಲ್ಲ, ಸ್ನಾನದ ಹೆಸರಿನಲ್ಲಿ ಬಕಪಕ್ಷಿ ಮಾಡ್ದಂಗೆ ಮಾಡಬೇಡ ಅಂದ್ರೆ ಅದಕ್ಕೆ. ಉಪವಾಸದ ಹೆಸರಿನಲ್ಲಿ, ಧ್ಯಾನದ ಹೆಸರಿನಲ್ಲಿ ಬಕಪಕ್ಷಿ ಆಡ್ದಾಗ ಹಾಡಬೇಡ, ಕಾಗೆ ಆಡ್ದಾಗ ಆಡಬೇಡ ಅಂದ್ರೆ ಅರ್ಥ ಏನು? ಅವು ಎಲ್ಲ ಉಪವಾಸ ಇದ್ದಾವೆ, ಅವು ನೀರಿನಲ್ಲಿ ಮುಳುಗುತ್ತಾವೆ, ಕಪ್ಪೆ ಯಾವಾಗಲೂ ನೀರಿನಲ್ಲೇ ಇರ್ತದೆ. ಅವುಗಳ ಉದಾಹರಣೆ ಯಾಕೆ ಕೊಟ್ಟರು ಅಂದರೆ, ಅಲ್ಲೆಲ್ಲೂ ದೇವರ ಪ್ರೀತಿಯನ್ನು ಅಂಶ ಸೇರ್ಕೊಂಡಿಲ್ಲ ಅಂತ ನಮಗೆ ಸ್ಪಷ್ಟಪಡಿಸ್ಬೇಕಾಗಿತ್ತು ಅವರು ಅಷ್ಟೇ. ಹಾಗಾಗಿ ಮನುಷ್ಯ ತನ್ನನ್ನು ತಾನು ಹೀಗೆ ಚಿಂತನೆ ಮಾಡಿಕೊಳ್ಳಿ, ಎಲ್ಲ ವಸ್ತುಗಳಿಂದ ಅಸಂಗವನ್ನು ತಾಳಲಿ. ಮನುಷ್ಯನಿಗೆ ಅಸಂಗತೆಗೆ ಅನಿವಾರ್ಯ ಯಾವುದು ಗೊತ್ತೋ? ಅಸಂಗತೆ ಬೇಗ ಬರಲ್ಲ. ಡಿಟ್ಯಾಚ್ಮೆಂಟಿಗೆ ಅನಿವಾರ್ಯ ಅಂಗ ಯಾವುದು? ಎರಡನೇದ್ದು ಹೇಳಿದ್ರಲ್ಲ ಭಾಗವತ ಧರ್ಮ, ಸಾಧುಶುಚ ಸಂಗಮ್ ಅಂತ ಹೇಳಿದ್ರಂತೆ. ಅಂದರೆ ಮನುಷ್ಯ ಈ ಕೂಡಲೇ ಎಲ್ಲದರಿಂದ ಅಸಂಗ ತಾಳ್ತೇನೆ ಅಂದ್ರೆ ಆಗಲ್ಲ. ಆದೌ ಸಂಗಂಚ ಸಾಧುಷು ಅಂತ ವಿವರಣೆ ಕೊಟ್ಟಿದ್ದಾರೆ. ಆ ಸಜ್ಜನರ ಸಂಘ ಮನುಷ್ಯನಿಂದ ಹೆಚ್ಚೆಚ್ಚು ನಡೆದ್ರೆ ಅದು ಭಾಗವತದ ಧರ್ಮ ಅಂತ. ಇವತ್ತು ಭಾಗ್ಯ, ಶ್ರೀನಿವಾಸನ ಸನ್ನಿಧಾನ, ನಾವು ನೀವು ಕುಳಿತು ಭಗವಂತನ ಕಥೆ, ದೇವರ ವಾಕ್ಯ ವಚನಗಳನ್ನು ಅಧ್ಯಯನ ಮಾಡ್ತಾ ಒಂದಿಷ್ಟು ಅದರ ಅರ್ಥ ತಿಳ್ಕೊಳ್ಳುವಂಥ ಭಾಗ್ಯ ಬಂತಲ್ಲ, ಇದೆಲ್ಲ ಸತ್ಸಂಗದಲ್ಲಿ ಪರ್ಯವಸಾನ ಆಗ್ತದೆ. ಇದು ಭಾಗವತದ ಧರ್ಮ. ಇದು ಭಾಗವತ ಧರ್ಮ ಅಲ್ಲ ಅಂದ್ಕೊಳ್ಬಾರ್ದು, ಇದು ಭಾಗವತ ಧರ್ಮವೇ. ಸಂಶಯ ಪಡುವ ಹಾಗಿಲ್ಲ ಈ ವಿಷಯದಲ್ಲಿ. ಬೇಕಂದ್ರೆ ಇದ್ರದ್ದು ವಿವರಣೆಯನ್ನು ಭಗವತ್ಪಾದರು ಮಧ್ವಾಚಾರ್ಯರು ಬಹಳ ಕೊಟ್ಟಿದ್ದಾರೆ. ಮುಂದಿಂದೊಂದು 4 ಹೇಳಿ ಮತ್ತೆ ಹಿಂದೆ ಬರೋಣಂತೆ. 11ನೇ ಸ್ಕಂದ ಹೇಗೆ ಹೇಳಬೇಕು? ಸಿಂಹಾವಲೋಕನ ನ್ಯಾಯದಿಂದ ಹೇಳಬೇಕಂತೆ. ಸಿಂಹಾವಲೋಕನ ನ್ಯಾಯ ಅಂದರೆ ಸಿಂಹದ ಸ್ವಭಾವ ಮುಂದೆ 4 ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಯಾರಾದರೂ ಬಂದ್ರ ಅಂತ ನೋಡ್ತದಂತೆ. ಮತ್ತೆ 4 ಹೆಜ್ಜೆ, ಮತ್ತೆ ಹಿಂದೆ ತಿರುಗಿ ನೋಡ್ತದೆ, ಮತ್ತೆ 4 ಹೆಜ್ಜೆ. ಇದು ಸಿಂಹ ನಡಿಗೆ. ಅದಕ್ಕೆ ಸಿಂಹಾವಲೋಕನ ನ್ಯಾಯ ಅಂತ ನಮ್ಮಲ್ಲಿ ಪ್ರಸಿದ್ಧ. ಭಾಗವತ 11ನೇ ಸ್ಕಂದ ಹೇಗೆ ಚಿಂತನೆ ಮಾಡಬೇಕು ಅಂದರೆ, ಮುಂದೆ ಹೋಗಬೇಕು ಮತ್ತೆ ಹಿಂದೆ ತಿರುಗಬೇಕು, ಮುಂದೆ ಹೋಗಬೇಕು ಹಿಂದೆ ತಿರುಗಬೇಕು. ಮಂಡೂಕ ಪ್ಲುಕ್ತದಂತೆ ಹೇಳಿಬಿಟ್ರೆ ಎಲ್ಲ ಎಡವಟ್ಟಾಗ್ತದೆ. ಮಂಡೂಕ ಪ್ಲುಕ್ತ ಅಂದರೆ ಗೊತ್ತಿರಬೇಕು ನಮಗೆ. ಈ ಕಪ್ಪೆ ಹಾರಬೇಕು ಅಂತ ಅಪೇಕ್ಷಿಸ್ತದಲ್ಲ, ಮಧ್ಯದಲ್ಲಿರೋ ವಿಷಯಗಳನ್ನು ನೋಡಲ್ಲ, ಸರ ಹಾರ್ಕೊಂಡು ಮುಂದೆ ಹೋಗ್ಬಿಡ್ತದೆ. ಈಗಿನ ಪುರಾಣಗಳು ಹಾಗೇ ಆಗಿದ್ದಾವೆ.
ಈಗಿನ ಪುರಾಣಗಳೇನಾಗಿದ್ದಾವೆ ಸಮಸ್ಯೆ, ಭಾಗವತಗಳೇನಾಗ್ತು, ಮಂಡೂಕ ಪ್ಲುತಿ ಅಂದರೆ ಅಲ್ಲೊಂದು ವಿಷಯ ಬಂದಿದೆ, ಅದು ಅವನಿಗೂ ಅರ್ಥ ಆಗಿಲ್ಲ. ಹೇಳಿದರೆ ಒಂದು ವೇಳೆ ಕೇಳೋರು ಅದನ್ನು ತಗೊಳ್ಳುವಷ್ಟು ಮನಸ್ಥಿತಿಯವ್ರು ಇಲ್ಲ. ಅದಕ್ಕೆ ಆ ವಿಷಯವನ್ನು ಆತ ಏನು ಮಾಡ್ತಾನೆ, ಸ್ಕಿಪ್ ಅಂತ ಹೆಸರಿದೆ ಅಲ್ವಾ, ಸ್ಕಿಪ್ ಮಾಡಿ ಮುಂದೆ ಹಾರಿಬಿಡ್ತಾನೆ. ಅವಾಗ ಅದು ಭಾಗವತ ಆಗಲ್ಲ. ಮಂಡೂಕ ಪ್ಲುತಿ ಮನುಷ್ಯನಿಗೆ ವಿಷಯದಿಂದ ದೂರ ಮಾಡ್ತದೆ. ಎಷ್ಟೋ ವಿಷಯಗಳನ್ನು ತಿಳಿಯದೇ ಇರೋ ಹಾಗೆ ಮಾಡ್ತದೆ. ಹಾಗೆ ಮಾಡೋ ಹಾಗಿಲ್ಲ. ಸಂಗಂಚ ಸಾಧುಷು, ಮನುಷ್ಯ ಸಾಧು ಸಂಘವನ್ನು ಮಾಡಬೇಕು, ಅದು ದೇವರ ಪ್ರೀತಿಗಾಗಿ ಸಮಯ ಮೀಸಲಿಡಬೇಕು ಅದಕ್ಕೆ ಅಂತಂದ್ರೆ ಅದು ಭಾಗವತದ ಧರ್ಮ. ಮುಂದೆ ಏನು ಹೇಳ್ತಾರೆ, ದಯಾ ಮೈತ್ರಿ ಪ್ರಶ್ರಯ ಭೂತೇಶು ಅದ್ದ ಯಥಾ ಉಚಿತಂ, ಇದೊಂದು ಭಾಗವತದ ಧರ್ಮ. ಒಂದಿಷ್ಟು ವಸ್ತುಗಳ ಮೇಲೆ, ಒಂದಿಷ್ಟು ಪ್ರಾಣಿಗಳ ಮೇಲೆ ಮನುಷ್ಯ ದಯೆ ತೋರಲೇಬೇಕಂತೆ, ಅದೇ ಭಾಗವತದ ಧರ್ಮ. ಎಲ್ಲ ವಸ್ತುಗಳಲ್ಲಿ ದಯೆ ಅಲ್ಲ, ಬೌದ್ಧಿಕ ಆಲೋಚನೆಗೆ ಬಿಡ್ತದೆ ಭಾಗವತ. ಯಥೋಚಿತಂ ದಯಾ, ಯಥೋಚಿತಂ ಮೈತ್ರಿ, ಯಥೋಚಿತಂ ಪ್ರಶ್ರಯಂಚ, ಇದನ್ನು ಅನುಗುಣವಾಗಿ ನಡೆಸ್ಕೋ. ಎಲ್ಲಿ ದಯೆ ತೋರ್ಬೇಕೋ ಅಲ್ಲೇ ದಯೆ ತೋರ್ಬೇಕು. ಯಾಕೆ ತೋರ್ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡಬೇಡ, ಅದು ಭಾಗವತದ ಧರ್ಮ ಅಂತ ದಯೆ ತೋರೋ, ದೇವರು ನಿನಗೆ ಪ್ರೀತನಾಗ್ತಾನೆ. ಇದಕ್ಕೆ ಅಂತ ಮಹಾಭಾರತದಲ್ಲಿ ಸಾಕಷ್ಟು ಉಪಾಖ್ಯಾನಗಳಿದ್ದಾವೆ. ಮನುಷ್ಯನಿಗೆ ದಯೆ ಹೇಗೆ ದೇವರನ್ನು ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಕಾರಣ ಆಗ್ತದೆ. ಬಹಳ ಪ್ರಸಿದ್ಧ ಕಥೆ ಕೇಳಿರ್ಬೇಕಲ್ಲ, ಸಾಧುಗಳು ಕಾಶಿ ಯಾತ್ರೆ ಮಾಡಿ ಗಂಗೆಯನ್ನು ತುಂಬಿಕೊಂಡು ರಾಮೇಶ್ವರಕ್ಕೆ ಹೊರಟಿದ್ದಾರೆ. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇ ಸಮಯಕ್ಕೇನೆ ಯಾವುದೋ ಒಂದು ಪ್ರಾಣಿ, ಒಂಟೆನೋ ಯಾವುದೋ ಒಂದು ಪ್ರಾಣಿ, ಅದಕ್ಕೆ ಬಹಳ ನೀರಡಿಕೆ ಆಗಿದೆ. ಇಬ್ರು ಸಾಧುಗಳು ಗಂಗೆ ತುಂಬಿಕೊಂಡು ಹೊರಟಿದ್ದಾರೆ. ರಾಮೇಶ್ವರನ ಲಿಂಗದ ಮೇಲೆ ಹಾಕಬೇಕು ಗಂಗೆಯನ್ನ ಅಂತ ಸಂಪ್ರದಾಯ ಅಲ್ವಾ. ಒಬ್ಬ ಸಾಧುವಿಗೆ ಆ ಪ್ರಾಣಿ ಸಾಯ್ತಾ ಇದೆ ಎಂದಾಗ ಅವನ ಮನಸ್ಸಿನಲ್ಲಿ ದಯೆ ಬಂದ್ಬಿಡ್ತು. ಗಂಗೆ ತಗೊಂಡು ರಾಮೇಶ್ವರ ಲಿಂಗದ ಮೇಲೆ ಹಾಕಬೇಕು, ಈಗ ನೀರು ಬೇಕಾಗಿದೆ ಒಂಟೆಗೆ, ಮೊದಲು ನೀರು ಹಾಕಬೇಕು ಬಾಯಿಗೆ ಅಂತ ಚರ್ಚೆ. ಈತ ತೆಗೆದ ತನ್ನ ಗಿಂಡಿಯಲ್ಲಿದ್ದ ಗಂಗೆಯನ್ನ, ಮುಚ್ಚಳ ತೆಗೆದು ಗಂಗೆಗೆ ನೀರು ಹಾಕ್ಲಿಕ್ಕೆ ಹೋದ. ಈತ ತಡೆದ ಇನ್ನೊಬ್ಬ ಸಾಧು. ಎಷ್ಟು ಕಷ್ಟಪಟ್ಟು ಕಾಶಿ ಯಾತ್ರೆ ಮಾಡಿದ್ದೇವೆ, ಹೋಗಿ ಹೋಗಿ ಗಂಗೆ ಬಾಯೆಲ್ಲ ಆಗ್ತಾ ಇದೆಯಲ್ಲ, ಅದೇನಾಗ್ತದೋ ಬಿಡ್ತದೋ, ಹುಟ್ಟು ಸಾವು ಯಾರಿಗೆ ತಪ್ಪಿದ್ದು, ಇದೆಲ್ಲ ನೋಡಿ ಶಾಸ್ತ್ರ ಈಗಲೇ ಕೆಲಸ ಮಾಡೋದು. ಶಾಸ್ತ್ರಗಳೆಲ್ಲ ಕೆಲಸ ಯಾವಾಗ ಮಾಡ್ತದೆ ಮನುಷ್ಯನಿಗೆ, ತನ್ನ ಸ್ವಾರ್ಥ ಹೆಚ್ಚಾದಾಗಲೇ ಮಾಡ್ತದೆ. ಹಾಕ್ಬೇಡ, ಈತ ಕೇಳಲಿಲ್ಲ, ಹಾಕೇ ಬಿಟ್ಟ. ಬಹಳ ದೂರ ಪ್ರಯಾಣ ಮಾಡಿ ಕಾಶಿ ಯಾತ್ರೆ ಮಾಡಿ ತಂದ ಗಂಗೆ ಎಲ್ಲ ಅದರ ಬಾಯಿಗೆ ಅರೆದು ಬಿಟ್ಟ. ರಾಮೇಶ್ವರಕ್ಕೆ ಇಬ್ಬರು ಸಂತರು ಬಂದರು. ಯಾವ ಸಂತ ಅವನ ಕೈಯಲ್ಲಿ ಗಂಗೆ ಇಟ್ಟುಕೊಂಡಿದ್ದ ಅದನ್ನು ಲಿಂಗದ ಮೇಲೆ ಬೆಳಗ್ಗೆ ಅರುಣೋದಯಕ್ಕೆ ಹೋಗಿ ಹಾಕಿದ. ಕನಸಿನಲ್ಲಿ ಬಂದು ಹೇಳಿದ್ನಂತೆ ಶಿವ, ನೀನು ಹಾಕಿದ್ದು ನನ್ನ ತಲೆ ಮೇಲೆ ಬೀಳಲಿಲ್ಲ, ಆ ಒಂಟೆಗೆ ಹಾಕಿದ್ನಲ್ಲ ಸಂತ, ಅವಂದು ನನ್ನ ತಲೆ ಮೇಲೆ ಬಿದ್ದಿದೆ ಅಂತಂದಂತೆ. ಇದಕ್ಕೇನಂತ ಹೆಸರು? ದಯೆ. ಮನುಷ್ಯ ಫೇಲ್ ಆಗೋದೇ ಆವಾಗ. ಇವತ್ತು ನಾವ್ಯಾರೂ ದಯಾವಂತರಲ್ಲ ಅನ್ಕೊಳ್ಬೇಡಿ. ಭಗವಂತ ನಮ್ಮನ್ನು ಹ್ಯಾಕ್ ಸೃಷ್ಟಿ ಮಾಡಿದ್ದಾನೆ ಅಂದರೆ ಬರ್ತೇ ನಾವು ದಯಾಮಯಿಗಳು, ಸ್ನೇಹಿಗಳು, ದಯಾಮಯಿಗಳು. ಆದರೆ ಏನೇನೋ ಕೆಲವು ಸಂದರ್ಭಗಳು ಮನುಷ್ಯನನ್ನು ತುಂಬ ಕಠಿಣರನ್ನಾಗಿ ಮಾಡಿದೆ ಅಷ್ಟೆ, ತುಂಬ ಕಠೋರವನ್ನಾಗಿ ಮಾಡ್ತದಷ್ಟೆ. ಸಹಜ ಕರುಣಿಗಳು ನಾವೆಲ್ಲ. ಅದು ಎಲ್ಲಿ ಮೈ ಮರ್ತಿದ್ದೇವೋ ಗೊತ್ತಿಲ್ಲ. ಅದೇನು ಮೊಬೈಲ್ ನೋಡಿ ಹಿಂಗಾದ್ವೋ, ಟಿ ವಿ ನೋಡಿ ಹಿಂಗಾದ್ವೋ ಅಂತ ಚರ್ಚೆ ಬೇರೆ. ಇನ್ನೊಬ್ಬರ ಹಸಿವು ನಮಗೆ ಅರ್ಥ ಆಗಲ್ವೇ? ಸ್ಪಂದನೆ ಇದೆ ಅಲ್ವೇ? ಪ್ರಾಣಿ ಪಶು ಪಕ್ಷಿಗಳ ಬಗ್ಗೆ ಎಲ್ಲ ಗೊತ್ತಿದೆ. ಇದನ್ನೇ ಭಾಗವತ ನಮ್ಮಿಂದ ನಿರೀಕ್ಷೆ ಮಾಡ್ತದೆ. ನಿನ್ನ ಬದುಕಿನುದ್ದಕ್ಕೂ ನೀನು ನಿನ್ನ ಎದುರುಗಡೆಗೆ ಬಂದಂತಹ ವ್ಯಕ್ತಿಗಳಿಗೆ ಎಲ್ಲಿ ದಯೆ ತೋರ್ತಿ, ಎಲ್ಲಿ ಮೈತ್ರಿ ತೋರ್ತಿ, ಎಲ್ಲಿ ಪ್ರಶ್ರಯ ತೋರ್ತಿ, ಅದನ್ನು ನಾನು ಪರೀಕ್ಷೆ ಮಾಡ್ತೇನೆ. ಅದು ನನ್ನ ಪ್ರೀತಿಗಾಗಿ ಅಂತ ಮಾಡು, ಅದು ಭಾಗವತದ ಧರ್ಮ ಅಂತ ಹೇಳ್ದ. ಹೀಗೆ ಶೌಚಂ ತಪಃ ತಿತಿಕ್ಷಾಂ, ಮನುಷ್ಯನಿಗೆ ಆಭ್ಯಂತರ ಶೌಚವು ಒಂದು ಭಾಗವತದ ಧರ್ಮ.
ಹಾಗೆ ತಪಸ್ಸು, ತಿತಿಕ್ಷ, ಇದು ಭಾಗವತದ ಧರ್ಮ ಅಂತ ಹೇಳ್ದ. ತಿತಿಕ್ಷೆ ಅಂದ್ರೆ ಏನು? ಸಹಿಸಿಕೊಳ್ಳೋದೇ ಭಾಗವತದ ಧರ್ಮ ಅಂತ. ಸಹನಶೀಲತೆ ಅಂದರೆ ಚಿಂತನೆಗೆ ಬರಬೇಕಾದ ಅಂಶ. ಮನುಷ್ಯನಿಗೆ ಲಾಭಾಲಾಭಗಳು, ಸುಖ ದುಃಖಗಳು, ಜಯ ಅಪಜಯಗಳು ಎರಡೂ ಒದಗ್ತದೆ ಆಗಾಗ. ಅದನ್ನು ಅವನು ಆಕ್ಸೆಪ್ಟ್ ಹೇಗೆ ಮಾಡ್ಕೊಳ್ಬೇಕು? ಅದನ್ನೇ ವಿಶೇಷ. ಮನುಷ್ಯನಿಗೆ ಸೋಲು ಬಂದಾಗ ಎಷ್ಟು ಆ ಮನಸ್ಥಿತಿಯಲ್ಲಿ ಇರ್ತದೆ, ಒಂದೇ ಥರ ಸೋಲನ್ನು ಅಂದರೆ ಗೆಲುವು ಬಂದಾಗ ಯಾವ ಮನಸ್ಥಿತಿ ಇರ್ತದೆ, ಸೋಲನ್ನು ಹಾಗೇ ಅವನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಂತ. ಎರಡೂ ವೈಷಯಿಕ ಆದ್ದರಿಂದ ಅಂತ ಹಿರಿಯರು ಹೇಳ್ತಾರೆ, ಅರಣ್ಯಕಾಚಾರ. ಅದೇ ತಿತಿಕ್ಷಾ ಅಂದರೆ. ಎರಡರಲ್ಲೂ ಉನ್ನಾಹ ಬೇಡ. ಇದು ಒಂದು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಬೇಕು ನಾವು. ತಿತಿಕ್ಷೆ ಮನುಷ್ಯನಿಗೆ ಬೇಗ ಬರಲ್ಲ, ಆದರೆ ದೇವರ ಪ್ರೀತಿಗಾಗಿ ಇದನ್ನು ಸಹಿಸಿಕೊಂಡ್ರೆ ಅದರಂಥ ದೊಡ್ಡ ಭಾಗವತದ ಧರ್ಮ ಮತ್ತೊಂದಿಲ್ಲ. ಇದಕ್ಕಾಗಿ ಇಂಥ ಮಹಾಭಾರತದಲ್ಲಿ ಎಷ್ಟೋ ಉಪಾಖ್ಯಾನಗಳು ಬರ್ತವೆ. ಧರ್ಮರಾಜನಿಗೆ ರಾಜ್ಯ ಸಿಕ್ಕದ್ದು ಯಾವುದರಿಂದ? ಧರ್ಮರಾಜನಿಗೆ ರಾಜ್ಯ ಸಿಕ್ಕದು ಧರ್ಮದಿಂದ, ಸತ್ಯದಿಂದ, ಪ್ರಾಮಾಣಿಕನಾಗಿದ್ದಾನಾದ್ರಿಂದ ಅಂತ ಎಲ್ಲವೂ ಕೂಡ ಒಂದೊಂದೊಂದೊಂದು ಇದ್ದಾವಲ್ಲ ಮಹಾಭಾರತದಲ್ಲಿ. ಹೇಳಿದ್ದು ಕೇಳಿದ್ದೇವೆ. ಅದೆಲ್ಲವೂ ಹೇಗೋ ಧರ್ಮರಾಜನಿಗೆ ರಾಜ್ಯ ಸಿಗೋದ್ರ ಹಿಂದೆ ಇರುವಂತಹ ಗುಟ್ಟೇನು ಅಂದರೆ ತಿತಿಕ್ಷೆಯಿಂದ ಅಂತ ಹೇಳಿಟ್ಟಿದೆ ಅಂತೆ. ಅಂದರೆ ಮನುಷ್ಯ ಸುಖ ದುಃಖಗಳನ್ನು ಎಷ್ಟೆಷ್ಟು ಸಹಿಸ್ಕೊಳ್ತಾನೆ ಅಷ್ಟಷ್ಟು ಅವನು ಎತ್ತರಕ್ಕೆ ಬರ್ಲಿಕ್ಕೆ ಶುರು ಆಗ್ತಾನೆ. ಸಣ್ಣ ಉದಾಹರಣೆ ಕೊಟ್ಟಿರ್ತೇನೆ ಯಾವಾಗಲೂ. ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಕಲ್ಲಿಗೂ ಮೆಟ್ಲು ಕಲ್ಲಿಗೂ ಒಂದ್ಸಲಿ ಜಗಳ ಆಯ್ತಂತೆ. ನೀನು ಕಲ್ಲು, ನಾನು ಕಲ್ಲು, ನಿನ್ನ ಮಾತ್ರ ಯಾರು ನಮಸ್ಕಾರ ಮಾಡಲ್ಲ, ನನ್ನೆಲ್ಲರೂ ನಮಸ್ಕಾರ ಮಾಡ್ತಾರೆ ಅಂತ ಗರ್ಭಗುಡಿ ಕಲ್ಲು ಹೇಳ್ತಂತೆ. ಇದಕ್ಕೆ ಸಿಟ್ಟು ಬಂತು. ನಾನು ಕಲ್ಲು, ನೀನು ಕಲ್ಲು, ನನ್ನ ಎಲ್ಲರೂ ಕಾಲಿನಿಂದ ತುಳಿತಾರೆ, ನಿನ್ನ ಮಾತ್ರ ಯಾಕೆ ಎಲ್ಲರೂ ಕೂಡ ತಲೆ ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ, ಕಲಶಾಭಿಷೇಕ ಮಾಡ್ತಾರೆ, ಪಂಚಾಮೃತ ಮಾಡ್ತಾರೆ. ಏನಿದ್ರದ್ದು ಕಾರಣ? ತಿತಿಕ್ಷೆ ಅಂತ ಹೇಳ್ತಾರೆ. ತಿತಿಕ್ಷೆ ಅಂದ್ರೆ ಏನು? ನೀನು ಮೆಟ್ಲು ಕಲ್ಲು, ನಿನಗೆ ಉಳಿ ಪೆಟ್ಟು ಕಡಿಮೆ ಬಿದ್ದಿದೆ. ನಾನು ಗರ್ಭಗುಡಿ ಕಲ್ಲು, ನನಗೆ ಉಳಿ ಪೆಟ್ಟು ಜಾಸ್ತಿ ಬಿದ್ದಿದೆ. ಪೆಟ್ಟು ಜಾಸ್ತಿ ಸಹಿಸ್ಕೊಂಡ್ರೆ ಎಲ್ಲರೂ ತಲೆ ಬಾಗ್ತಾರೆ, ಪೆಟ್ಟು ಕಡಿಮೆ ಬಿದ್ದದ್ದಕ್ಕೆ ನಿನಗೆ ಎಲ್ಲರೂ ತುಳಿತಾರೆ ಅಂತಂದ್ರಂತ. ಇದು ಮನುಷ್ಯ ಅರ್ಥೈಸ್ಕೊಳ್ಬೇಕು. ತಿತಿಕ್ಷಾ ಅನ್ನೋ ಭಾಗವತ ಧರ್ಮದ ರಹಸ್ಯ. ಬದುಕಿನುದ್ದಕ್ಕೂ ಪೆಟ್ಟು ತಿಂದಾಗ ನಾವು ಎಲ್ಲರೂ ತಲೆ ಬಾಗುವ ಸ್ಥಿತಿ ನಮಗೂ ಬಂದೇ ಬರ್ತದೆ. ನೋಡಿ, ಇಲ್ಲಿ ಮಾನವತೆ ಇಲ್ವೇ? ಇದಲ್ವೇ ಭಾಗವತದ ಧರ್ಮ? ಇದರೊಳಗೆ ಏನು ವ್ಯತ್ಯಾಸ? ಮಾನವತೆಗಿಂತ ವಿಭಿನ್ನವಾದ ವಿಷಯ ಏನು ಈಗ ಬಂದದ್ದು ನಿಮಗೆ? ಭಗವಂತನ ಪ್ರೀತಿಯನ್ನು ಹೆಚ್ಚಿನ ವಿಷಯವನ್ನು ಅನುಸಂಧಾನಕ್ಕೆ ತರ್ರಿ ಅಂತ ಹೇಳ್ತು. ಹೀಗೆ ಒಂದೊಂದಕ್ಕೂ ಒಂದೊಂದು ಕಥೆಗಳಿವೆ, ಆಖ್ಯಾಯಿಕೆಗಳಿದೆ. ಅದನ್ನು ಅಪ್ಲೈ ಮಾಡಿಕೊಂಡು ಈ ಕಥೆಗಳನ್ನು ಅಳವಡಿಸ್ಕೊಂಡು ಈ ಧರ್ಮವನ್ನು ನಮ್ಮಿಂದ ಅನುಷ್ಠಾನಕ್ಕೆ ತರೋ ಹಾಗೆ ಮಾಡಿಕೊಂಡ್ರೆ ನಾವು ಎಷ್ಟು ಎತ್ತರಕ್ಕೆ ಹೋಗ್ಬೋದು. ಇದನ್ನು ಪ್ರಹ್ಲಾದ, ಅಕ್ರೂರ, ಉದ್ಧವ, ಧ್ರುವ, ಈ ಎಲ್ಲ ಭಾಗವತದ ಪ್ರತಿಯೊಬ್ಬ ಪಾತ್ರಧಾರಿಗಳು ಯಾರೆಲ್ಲ ಇದ್ದಾರೆ ವ್ಯಕ್ತಿ, ಅವರೆಲ್ಲ ಇದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದಕ್ಕೆ ಭಗವಂತ ಅವರಿಗೆ ಪ್ರೀತನಾದ. ಇದು 11ನೇ ಸ್ಕಂದದಲ್ಲಿ ಹೇಳ್ತಾ ಇರೋ ಸಾರ. ಇನ್ನು ಬ್ರಹ್ಮಚರ್ಯ, 8 ತರಹ ಬ್ರಹ್ಮಚರ್ಯ. ಸಾರೋದ್ಧಾರಕಾರರ ದೃಷ್ಟಿನೂ ಹೌದು. ಯೋಗಶಾಸ್ತ್ರದಲ್ಲಿ ಹೇಳಿದ ಬ್ರಹ್ಮಚರ್ಯ ಪತಂಜಲಿಗಳು 8 ಥರ ಅಂತ ಹೇಳ್ತಾರೆ. ಅಹಿಂಸಾ, ಸಮತ್ವ, ದ್ವಂದ್ವ ಸಂಜ್ಞೆಯೋ, ತಿತಿಕ್ಷಾ ಬೇರೆ, ದ್ವಂದ್ವ ಸಂಜ್ಞೆಯೋ ಸಮತ್ವ ಬೇರೆ. ಇವನ್ನ ವಿವರಣೆ ಕೊಡುವಾಗ ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು ಮೊದಲು ಹೇಳುವಾಗ ಸಂಗಂಚ ಸಾಧುಷು ಆದೌ ಅಂತ ಹೇಳಿದ್ರಲ್ಲ, ಅದು ಎಲ್ಲದಕ್ಕೂ ಮೂಲ ಬೇರಂತೆ. ಅಂದ್ರೆ ಇವೆಲ್ಲ ಏನು ಮುಂದೆ ಕೊಡ್ತಾ ಇರುವ ಔಷಧಿಗಳಿವೆ, ಇದ್ರದ್ದು ವಿವೇಕ ನಮಗಿರಲ್ಲ. ಹೇಗೆ ಮಾಡಬೇಕು ಇದ್ರದ್ದು ಗೈಡೆನ್ಸ್ ಇರಲ್ಲ. ಇದ್ರದ್ದೆಲ್ಲ ಗೈಡೆನ್ಸ್ ಯಾರು ಕೊಡ್ತಾರೆ ಅಂದರೆ ಸಜ್ಜನರು ಕೊಡ್ತಾರಂತೆ. ಯಾವುದನ್ನು ಎಷ್ಟರ ಮಟ್ಟಿಗೆ ತಗೊಳ್ಬೇಕು ಔಷಧಿ ಅಂತ ಯಾರು ಹೇಳ್ತಾರೆ? ಬೆಳಗ್ಗೆ ತಗೊಳ್ಬೇಕು, ಸಾಯಂಕಾಲ ತಗೊಳ್ಬೇಕು, ಅದನ್ನು ವೈದ್ಯರು ಹೇಳ್ತಾರೆ. ಹಾಗೆ ಸಜ್ಜನರ ಜೊತೆಯಲ್ಲಿ ಇರೋಣದ್ರಿಂದ
ಈಗ ಬ್ರಹ್ಮಚರ್ಯ ಅನ್ನೋ ಒಂದು ಭಾಗವತದ ಧರ್ಮ ಬಂತು. ಆಗ ತಾನೇ ವಿವಾಹ ಮಾಡ್ಕೊಂಡಿದ್ದಾನೆ. ಅವನಿಗೆ ಹೋಗಿ 11ನೇ ಸ್ಕಂದ ಹೇಳಿದೆ ಬ್ರಹ್ಮಚರ್ಯವನ್ನು ನೀನು ಪಾಲನೆ ಮಾಡಬೇಕು. ಅವನಿಗೆ ಅದು ಭಾಗವತ ಧರ್ಮವಾಗ್ತದಾ? ನೋಡಿ, ಭಾಗವತ ಧರ್ಮದ ಅನಾಲಿಸಿಸ್ ಬಗ್ಗೆ 4 ಮಾತನ್ನು ಹಂಚಿಕೊಂಡೆ ನಿಮ್ಮ ಜೊತೆಗೆ. ಅರ್ಜುನ ಇದ್ದ, ಅವನು ಒಬ್ಬಳನ್ನೇ ವಿವಾಹ ಮಾಡ್ಕೊಂಡಿದ್ದ ಅಂತಿಲ್ಲ. ಉಲೂಪಿ ಮುಂತಾದ ವಿವಾಹಿತರು ಬೇಕಾದಷ್ಟಿದ್ರು ಅಂತ ಕೇಳ್ತೇವೆ ಮಹಾಭಾರತದಲ್ಲಿ. ಹಾಗಾದ್ರೆ ಅರ್ಜುನ ಬ್ರಹ್ಮಚಾರಿ ಹೌದಾ ಅಲ್ವಾ? ಕೃಷ್ಣ, ಶ್ರೀಕೃಷ್ಣ ವಿವಾಹ ಮಾಡಿಕೊಂಡದ್ದು 16,108. ಕೃಷ್ಣನ ಸ್ತೋತ್ರದಲ್ಲಿ ಅನಾದಿ ಬ್ರಹ್ಮಚಾರಿಣೇ ಅಂತ ಅವನಿಗೆ ಹೇಳ್ತಾರೆ. ಅನಾದಿ ಬ್ರಹ್ಮಚಾರಿ ನೀನು ಅಂತ. ಎಲ್ಲ ಕಡೆಯಲ್ಲಿ ಈ ಚರ್ಚೆ ಶುರು ಆಗ್ತದೆ ಬ್ರಹ್ಮಚರ್ಯ ಬಗ್ಗೆ. ಹಾಗಾಗಿ ಬ್ರಹ್ಮಚರ್ಯ ಅಂತ ಪದ ಮಾತ್ರ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡೆ. ಅದರದ್ದು ವಿವರಣೆ ಕೊಡ್ಲಿಕ್ಕೆ ಹೊರಟಾಗ ಬೇರೆ ಬೇರೆ ರೀತಿಯಾಗಿ ಯಥಾಯೋಗ್ಯವಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು. ಅಶ್ವತ್ಥಾಮ ವಿವಾಹನೇ ಮಾಡಿಕೊಳ್ಳಿಲ್ಲ. ಇರುವರೆಗೂ ಬ್ರಹ್ಮಚಾರಿಯಾಗಿ ಇದ್ದು ಈಗಲೂ ಇದ್ದಾನಾದ ಕಾರಣ, ಈಗಲೂ ಇದ್ದಾನೆ, ಹಾಗಾಗಿ ಈಗಲೂ ಬ್ರಹ್ಮಚಾರಿಯಾಗಿದ್ದಾನೆ ಅಂತ ತಿಳಿದಿದ್ದೇವೆ. ಭಾಗವತದ ಪ್ರಾರಂಭದ ಸ್ಕಂದದಲ್ಲಿ ಹೇಳ್ತು ಆತ ಬ್ರಹ್ಮಚರ್ಯ ನಶಿಸಿಕೊಂಡ ಅಂತ ಹೇಳ್ಬಿಡ್ತದೆ. ನೋಡಿ, ಹಾಗಾದ್ರೆ ಭಾಗವತದ ಧರ್ಮ ಅವನಿಂದ ಪಾಲನೆ ಆಯ್ತೋ ಇಲ್ವೋ? ಈ ಚರ್ಚೆ ಎಲ್ಲ ನಾವು ಮಾಡಬೇಕು. ಅದಕ್ಕೆ ಭಗವತ್ಪಾದರು ಬರೀತಾರೆ, ಆತ ಅಶ್ವತ್ಥಾಮ ವಿವಾಹ ಮಾಡ್ಕೊಳ್ಳದೆ ಇದ್ರು ಬ್ರಹ್ಮಚರ್ಯ ಅವನಲ್ಲಿ ನಶಿಸಿ ಹೋಯ್ತು. ಯಾಕೆ ಅಂದ್ರೆ ದುರ್ಯೋಧನನಿಗೆ ಮಾತು ಕೊಟ್ಟಾದ ಕಾರಣ ಅಂತ ಮೊದಲನೇ ಸ್ಕಂದದಲ್ಲಿ ಹೇಳ್ತಾರೆ. ಅಂದ್ರೆ ಬ್ರಹ್ಮಚರ್ಯಗೆ ಒಂದು ವ್ಯವಸ್ಥಿತವಾದಂತಹ ನಿಯಮಾವಳಿಗಳನ್ನು ತಿಳಿಸ್ಕೊಡ್ತಾರೆ. ಅವನು ದುರ್ಯೋಧನಿಗೆ ಮಾತು ಕೊಟ್ಟ ಅನ್ನೋ ಕಥೆ ಈಗಾಗಲೇ ಪುರಾಣ ಕೇಳ್ತಾ ಬಂದಿದ್ದಾಯ್ತು. ನಾವು ಪುರಾಣ ಮೊದಲನೇ ಸ್ಕಂದದಿಂದ ಕೇಳಿದ್ವಿ. ಅವನೇನ್ ಮಾಡಿದ? ದುರ್ಯೋಧನ ಪ್ರೀತಿಗಾಗಿ ಭಾನುಮತಿಯಲ್ಲಿ ಮಗನನ್ನು ಪಡೆದು ನಾನೇ ಅವನಿಗೆ ರಾಜ್ಯ ಕಟ್ಟೋ ಹಾಗೆ ಮಾಡ್ತೇನೆ ಅಂತ ಒಪ್ಪಕೊಂಡ. ಅಂದ್ರೆ ಬ್ರಹ್ಮಚರ್ಯ ಯಾವಾಗ ನಾಶ ಆಗ್ತದೆ ಅಂದ್ರೆ ಊರ್ಧ್ವರೇತಸ್ಕನ್ ಆಗದೇ ಇದ್ರಷ್ಟೇ ಬ್ರಹ್ಮಚರ್ಯ ನಾಶ ಆಗೋದಲ್ಲಂತೆ. ಅಯೋಗ್ಯರಾದವರಿಗೆ ಬಾಯಲ್ಲಿ ಮಾತು ಕೊಟ್ಟರೂ ಕೂಡ ಬ್ರಹ್ಮಚರ್ಯ ನಾಶ ಆಯ್ತಂತೆ. ಅವನಿಗೆ ಅಯೋಗ್ಯ ಸಂಭಾಷಣೆ, ಅಯೋಗ್ಯವಾದ ಮಾತು, ಈ ಎಚ್ಚರಿಕೆ ನಮ್ಮಲ್ಲಿ ಇರಲಿ ಅಂತ ಹೇಳಿದೆ. ಅದರದ್ದು ಪರಿಣಾಮ ಏನು? ಅಶ್ವತ್ಥಾಮನಿಗೆ ಬ್ರಹ್ಮಚರ್ಯ ನಾಶ ಆದದ್ದಕ್ಕೆ ತಾನೇ ಬಿಟ್ಟ ಅಸ್ತ್ರವನ್ನ ತನಗೇ ಉಪಸಂಹಾರ ಮಾಡ್ಕೊಳ್ಳಿಕ್ಕಾಗದೇ ಇರೋ ಹಾಗಾಯ್ತಂತ ಅರ್ಜುನನ ಜೊತೆ ಯುದ್ಧ ಮಾಡುವಾಗ. ಬಹುಪತ್ನಿಯನ್ನ ಮಾಡಿಕೊಂಡಂತ ಅರ್ಜುನನಿಗೆ ತಾನು ಬಿಟ್ಟದ್ದಲ್ದೇನೆ ಅಶ್ವತ್ಥಾಮ ಬಿಟ್ಟ ಅಸ್ತ್ರವನ್ನು ಉಪಸಂಹರಿಸುವಂತ ಶಕ್ತಿ ಇತ್ತಂತೆ. ಉಪಸಂಹಾರ ಅಸ್ತ್ರಂ, ಉಪಸಂಹಾರ ಮಾಡುವಂತಂದ್ರು ವೇದವ್ಯಾಸರು. ನೋಡಿ, ಬ್ರಹ್ಮಚರ್ಯ ಶಕ್ತಿ ಅರ್ಜುನನಿಂದ ಕಲ್ತದ್ದು, ಬ್ರಹ್ಮಚರ್ಯ ಶಕ್ತಿ ಕಳೆದುಕೊಂಡದ್ದಕ್ಕೆ ಅಶ್ವತ್ಥಾಮನ ಸ್ಥಿತಿ ಏನು ಅಂತ ಮೊದಲನೇ ಸ್ಕಂದದಲ್ಲಿ ವ್ಯಾಸರು ಈ ಚರಿತ್ರೆಯನ್ನು ಹೇಳಿ ಇದು ಭಾಗವತ ಧರ್ಮಾನುಷ್ಠಾನದಲ್ಲಿ ಸೇರ್ಕೊಂಡಿದೆ, ಇದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಮುಖದಲ್ಲಿ ಕಳೆ ಇಲ್ಲ, ಹಿಡಿದ ಕೆಲಸಗಳು ಸಾಧ್ಯವಾಗ್ತಾ ಇಲ್ಲ, ಸಿದ್ಧಿ ಆಗ್ತಾ ಇಲ್ಲ, ಮಂತ್ರಗಳು ಸಿದ್ಧಿ ಆಗ್ತಿಲ್ಲ, ನೀರು ನೀರಾಗಿ ಉಳಿತು, ನೀರು ತೀರ್ಥವಾಗ್ತಾ ಇಲ್ಲ ನಾವು ಮಾಡಿದ್ದು, ಅರ್ಚನೆಗಳು ದೇವರ ಪಾದಕ್ಕೆ ಸಲ್ತಾ ಇಲ್ಲ. ಯಾಕೆ? ಒಳಗೆ ಬ್ರಹ್ಮಚರ್ಯ ಇಲ್ಲ. ಅದು ಬೇಕು, ಅದೊಂದು ಭಾಗವತದ ಧರ್ಮ. ಹೀಗೆ ವಿವರಣೆ ಮಾಡಿಕೊಳ್ಬೇಕು ಪ್ರತಿಯೊಂದನ್ನು. ಇದರಲ್ಲಿ ಸಂಗಂಚ ಸಾಧುಷು ಅನ್ನೋದ್ರ ಬಗ್ಗೆ ಭಗವತ್ಪಾದರು ಕೊಟ್ಟಂತಹ ವಿವರಣೆ ಏನು ಅಂತಂದ್ರೆ ಸಂಕ್ಷಿಪ್ತವಾಗಿ ಹಂಚಿಕೊಳ್ತೇನೆ, ತುಂಬ ವಿಸ್ತಾರವಾಗಿದೆ. ಸಜ್ಜನರ ಸಂಘ ಅಂದಾಗ ಮನುಷ್ಯನಿಗೆ ಬರೋ ಸಮಸ್ಯೆಗಳೇನು? ಮೊದಲು ಬರೋದು ಸಜ್ಜನರು ಯಾರು? ಇದು ಒಂದು ರೀತಿಯಾದ ಚರ್ಚೆ. ಅಲ್ಲಿ ಎಡುತ್ತೇವೆ, ಯಾರನ್ನೋ ಸಜ್ಜನರು ಅಂತ ನಾವು ಅಳವಡಿಸ್ಕೊಳ್ತೇವೆ. ಅವ್ರು ಕೆಲವೇ ದಿವಸಕ್ಕೆ ಅವರಲ್ಲಿ ದೋಷಗಳು ಕಂಡುಬಿಡ್ತವೆ. ಆವಾಗ ನಾವು ಅವ್ರ ದೋಷ ಎಣಿಸ್ಲಿಕ್ಕೆ ಶುರು ಮಾಡ್ತೇವೆ. ಅವ್ರಿಗೂ ನಮಗೂ ವಿರಸ, ಅಲ್ಲಿಗೆ ಸಂಘ ಮುಗಿದೋಯ್ತು. ಹಿಂಗೆ ಎಷ್ಟು ಕಡೆ ಆಗಿಲ್ಲ ಈಗಾಗಲೇ. ಇದು ಸಜ್ಜನರ ಸಂಘದ ಭಂಗ ಆಯ್ತಲ್ಲ, ಭಾಗವತ ಧರ್ಮದ ಭಂಗ ಆಯ್ತಲ್ಲ ವ್ಯಕ್ತಿಗಳಿಗೆ. ಹಾಗಾದ್ರೆ ಆತ್ಮೋದ್ಧಾರ ಹೇಗಾಗಬೇಕು? ಇದರ ವಿವೇಕ ಕೊಡಬೇಕಷ್ಟೇ. ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ನಾಮಕ ಭಗವಂತ ಸಜ್ಜನರ ಲಕ್ಷಣ ಹೇಳ್ದ ತಮ್ಮಮ್ಮ ದೇವಹೂತಿಗೆ ಹೇಳುವಾಗ. ಸಜ್ಜನರು ಯಾರು? ವಿಮನ್ಯವಃ, ಅಜಾತ ಶತ್ರವಃ, ಶಾಂತಾಹ ಅಂತ ಸಜ್ಜನರ ಲಕ್ಷಣವನ್ನು ತಿಳಿಸಿದ. ಅದನ್ನು ಮಧ್ವಾಚಾರ್ಯರು
ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ಅಂತ ಸತಾಂ ಅನ್ನೋ ಮೊದಲನೇ ಸತ್ಶಬ್ದಕ್ಕೆ ವಿವರಣೆ ಕೊಡುವಾಗ ಲಕ್ಷಣಗಳನ್ನು ತಿಳಿಸಿದ್ರು. ಹೇಗಿರ್ಬೇಕು ಸಜ್ಜನರು ಅಂದರೆ, ಅನಿಮಿತ್ತ ಉಪಕಾರಿಗಳೇ ಸಜ್ಜನರು. ನಮ್ಮಿಂದ ಯಾವುದನ್ನು ಬಯಸದೆ ನಮಗವರು ಉಪಕಾರ ಮಾಡ್ತಾ ಇದ್ದಾರೆ ಅಂದರೆ ಸಜ್ಜನರ ಮೊದಲನೇ ಅರ್ಹತೆ ಅಂತದೆ. ಇವನು ಸಜ್ಜನ, ನಮ್ಮಿಂದ ಏನೂ ಬಯಸ್ತಾ ಇಲ್ಲ. ಇದನ್ನು ತಿಳ್ಕೊಳ್ಳೋದೇ ಕಷ್ಟ ಆಗಿದೆ ಈಗ. ಎರಡನೇ ಅಂಶ, ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ. ಅನನ್ಯ ಭಾವದಿಂದ ಭಗವಂತನಲ್ಲಿ ಭಕ್ತಿಯನ್ನು ಯಾರು ಮಾಡ್ತಾರೋ ಅವರನ್ನೇನಂತ ತಿಳಿಬೇಕು ಅಂತ ಹೇಳಿದಾನೆ, ಸಜ್ಜನರು. ಶತ್ರುತ್ವ ಬೆಳೆಸ್ಕೊಳ್ಳದೆ ಇರೋರು, ಶಾಂತರಾಗಿರುವವರು, ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರುವವರು, ಹೀಗೆ ಸಜ್ಜನರದ್ದೇ ಆದ ಲಕ್ಷಣಗಳನ್ನು ಭಗವಂತ ಹೇಳ್ದ. ಅದರದ್ದು ನೆಕ್ಸ್ಟ್ ವರ್ಷನ್ನು 11ನೇ ಸ್ಕಂದದಲ್ಲಿ ಬಂತು. ಇಂಥ ಸಜ್ಜನರ ಸಂಘ ಅಂದಾಗ ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾವುದೋ ಒಂದಿಷ್ಟು ದೋಷಗಳು ಕಂಡಾಗ ವಿರಸ ಶುರು ಆಗ್ತದೆ. ಆವಾಗ ಸಜ್ಜನ ಸಂಘ ನಮ್ಮಿಂದ ಕಳೆದು ಹೋಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಅಂತಾರೆ, ಸಜ್ಜನರು 3 ತರಹ ಅಂತಾರೆ. ಇದನ್ನು ಯಾರೊಬ್ಬ ವ್ಯಾಖ್ಯಾನಕಾರರು ಭಾಗವತಕ್ಕೆ ಕೊಡಲೇ ಇಲ್ಲ, ಕೇವಲ ಭಗವತ್ಪಾದರು ಮಾತ್ರ ಹೇಳ್ತಾರೆ. ಸಂತಸ್ತು ತ್ರಿವಿಧಾ ಪ್ರೋಕ್ತಾ ಉತ್ತಮ ಮಧ್ಯಮಾಸ್ತಥಾ. ಸಜ್ಜನರು 3 ತರಹಪ್ಪ. ಉತ್ತಮ ಸಜ್ಜನರು, ಮಧ್ಯಮ ಸಜ್ಜನರು, ಅಧಮ ಸಜ್ಜನರು. ನಮಗೆ ಉತ್ತಮ ಮತ್ತು ಮಧ್ಯಮರ ಸಜ್ಜನರ ಸಂಘಕ್ಕೆ ಹಾತುರಿಬೇಕಾಗಿಲ್ಲಂತೆ, ಪ್ರಯಾಸ ಪಡಬೇಕಾಗಿಲ್ಲ, ಇದ್ದಲ್ಲೇ ಸಿಗ್ತಾರಂತವ್ರು. ಈ ಅಧಮ ಸಜ್ಜನರಂತಿರ್ತಾರಲ್ಲ, ಅಲ್ಲಿ ಒಂದಿಷ್ಟು ವಿಷಯದಲ್ಲಿ ಕಾಂಪ್ಲಿಕೇಶನ್ ಇದೆ ಅಂತೆ. ಇದನ್ನು 11ನೇ ಸ್ಕಂದದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕು. ಹಾಗಾದ್ರೆ ಉತ್ತಮ ಸಜ್ಜನರು ಯಾರು? ಉತ್ತಮ ದೇವತಾ ಸ್ತತ್ರ ಋಷ್ಯಾದ್ಯಾಶ್ಚ ಮಧ್ಯಮಾಮತಾಹ. ಇದು ಭಗವತ್ಪಾದರು ಹೇಳ್ತಾರೆ. ಉತ್ತಮ ಸಜ್ಜನರು ಅಂದರೆ ದೇವತೆಗಳಿಗೆ ಹೆಸರಂತೆ. ಹಾಗಾಗಿ ವೇದದಲ್ಲಿ, ಉಪನಿಷತ್ನಲ್ಲಿ ಸಜ್ಜನರು, ಸದ್ಭಿಹಿ, ಸತ್ ಅಂತ ಶಬ್ದಗಳು ಬಂದಾಗ ಅದನ್ನು ದೇವತೆಗಳ ಪರವಾಗಿ ನಾವು ಇಂಟರ್ಪ್ರಿಟೇಟ್ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಮಧ್ಯಮ ಸಜ್ಜನರು ಅಂದರೆ ಋಷಿಗಳು, ಅವರೇ ಮಧ್ಯಮ ಸಜ್ಜನರು. ಅಧಮ ಮಾನುಷೋತ್ಕೃಷ್ಟ ಸ್ಥೇಪಿ ಚಾಪಿ ತ್ರಿವಿಧಾ ಮತಃ. ಅಧಮ ಸಜ್ಜನರು ಅಂದ್ರೆ ಯಾರು? ಮಾನುಷೋತ್ಕೃಷ್ಟ, ಮಾನುಷೋತ್ತಮರು ಅಂತ ಒಂದು ಸ್ತರ ಇದೆ. 32 ಕಕ್ಷೆಯ ತಾರತಮ್ಯದ ವಿವರಣೆ ಕೊಡುವಾಗ ಅದರಲ್ಲಿ ಒಂದು ಮಾನುಷೋತ್ತಮ ಅಂತ ಒಂದು ಸ್ತರ ಹೇಳ್ತಾರೆ. ಮನುಷ್ಯ ಮಧ್ಯಮ, ಮನುಷ್ಯ ಅಧಮ, ಮನುಷ್ಯೋತ್ತಮ ಅಂತ ಒಂದು ಸ್ತರ ಇದೆ. ಇಲ್ಲೆಲ್ಲ ಅಧಮ ಶಬ್ದ ಬಂದ ಕೂಡಲೇ ಯಾರೂ ಬೇಸರ ಮಾಡ್ಕೊಳ್ಬೇಡ್ರಿ. ಇದು ಸ್ವಭಾವವನ್ನು ಅನುಸರಿಸಿ ಹೇಳಿದ ತಾರತಮ್ಯ, ಲೋಕದಲ್ಲಿರೋ ವ್ಯವಸ್ಥೆಯನ್ನು ಹೇಳಿದ ತಾರತಮ್ಯ ಅಂತ ಭಾವಿಸಬೇಡಿ. ಯಾಕಂದ್ರೆ ಇತ್ತೀಚೆಗೆ ಅಧಮ ಶಬ್ದ ಬಹಳ ಜನರಿಗೆ ಕಿವಿಯಲ್ಲಿ ಏನೋ ಶೂಲ ಚುಚ್ಚದಾಗ ಆಗ್ತದೆ. ಬಹಳ ಕಠಿಣ ಇವತ್ತು ಇವ ವಿಚಾರವಾದಿಗಳಿಗೆ ಆ ಸಂಸ್ಕೃತದ ಪೌರಾಣಿಕ ಶಬ್ದಗಳ ಸರಿಯಾದ ಕೋಶಗಳ ವ್ಯುತ್ಪತ್ತಿ ಇಲ್ದಿದ್ದಾಗ ಅಪಾರ್ಥಗಳಾಗ್ಲಿಕ್ಕೆ ಶುರು ಆಗ್ತವೆ. ಅಂತೂ 3 ಥರದ ಸಜ್ಜನರಲ್ಲಿ ತಾರತಮ್ಯದ ಪ್ರಕಾರ ಹೇಳಿದ ಮನುಷ್ಯೋತ್ತಮರು. ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಆ ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ ಅಂತ ಹೇಳುವ ದಾಸರ ಮಾತಿನಲ್ಲಿ ಕೊನೆಗೆ ಪಿತೃಗಳು ಮನುಷ್ಯೋತ್ತಮರು ಅಂತ ಬರ್ತದಲ್ಲ, ಆ ಮನುಷ್ಯೋತ್ತಮರಲ್ಲಿ ಇಲ್ಲಿ ಮನುಷ್ಯೋತ್ತಮರು ಅಂತ ತಿಳ್ಕೊಳ್ಬೇಕು. ಇನ್ನೂ ಸ್ಪಷ್ಟ ಹೇಳೋದಾದ್ರೆ ಮನುಷ್ಯ ಜೀವರಲ್ಲಿ ಮುಕ್ತಿಗೆ ಯೋಗ್ಯರು ಅಂತ ಸಾಕಷ್ಟು ಜನ ಇದ್ದೀವಿ. ಮುಕ್ತಿ ಯೋಗ್ಯರು, ಮುಕ್ತಿ ಅಯೋಗ್ಯರು ಅಂತ 2 ರೀತಿ ವಿಭಾಗ ಭಗವತ್ಪಾದರು ಮಾಡ್ತಾರೆ. ಅದರಲ್ಲಿ ಮುಕ್ತಿಗೆ ಹೋಗಬೇಕು ಅಂತ ಯಾರಿಗೆ ಖಾತ್ರಿ ಇದೆ ಅವರಿಗಲ್ಲ, ಅವರ ಸ್ವಭಾವದಲ್ಲೇ ಮುಕ್ತಿ ಕಟ್ಟಿಟ್ಟ ಬುದ್ಧಿಯಾಗಿದೆ, ಅವರನ್ನು ಮನುಷ್ಯೋತ್ತಮರು ಅಂತ ಹೆಸರಿನಿಂದ ಕರೀತಾರೆ ಅಷ್ಟೇ. ನಿತ್ಯ ಸಂಸಾರದಲ್ಲೇ ಇರೋರು ಅಂತ ಒಂದು ವ್ಯವಸ್ಥೆ ಇದೆ. ಈ ಜೀವತ್ರೈವಿಧ್ಯದ ಚರ್ಚೆ ಈಗ ಸದ್ಯಕ್ಕೆ ಬೇಡ, ಮುಂದೆ ಕ್ವಶನ್ ಆನ್ಸರಲ್ಲಿ ಇಟ್ಕೊಳ್ಳೋಣ ಅಂತದನ್ನು. ಡಿಬೇಟ್ ಮಾಡಿದಾಗ ಕ್ವಶನ್ ಆನ್ಸರ್ಸ್ ಅಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ಯಾವ ದಾರ್ಶನಿಕರು ಹೇಳದೇ ಇರುವ ಭಗವತ್ಪಾದರು ಮಾತ್ರ ಜಗತ್ತಿಗೆ ಕೊಟ್ಟಂತ ಒಂದು ಕಾನ್ಸೆಪ್ಟ್ ಅಂದ್ರೆ ಯಾವುದದು? ಜೀವತ್ರೈವಿಧ್ಯ.
ಅದರಲ್ಲಿ ಆ ಜೀವತ್ರೈವಿಧ್ಯದಲ್ಲಿ ಏನು ಹೇಳಿದ್ದಾರೆ, ಮನುಷ್ಯೋತ್ತಮರು ಅಂತ. ಆ ಮನುಷ್ಯೋತ್ತಮರನ್ನು ಅನುಸಂಧಾನ ಮಾಡಬೇಕು. ಅವರು ಸಜ್ಜನರು. ಅವರಲ್ಲಿ ದೋಷಗಳು ಕೂಡ ಸಂವಲಿತ ಆಗಿರ್ತದೆ, ಸಂಕೀರ್ಣಗೊಂಡಿರ್ತವೆ ಗುಣದೋಷಗಳು. ಹಾಗಾಗಿ ಅವ್ರ ಜೊತೆಯಲ್ಲಿ ನಾವು ಭೂಮಿಯಲ್ಲಿ ಕಾಲ ಕಳಿಲೇಬೇಕು. ಅದು ಸತ್ಸಂಗ, ಅದು ಭಾಗವತ ಧರ್ಮದಲ್ಲಿ ಸೇರ್ತದೆ. ಇದಕ್ಕಿಂತ ಮೇಲಿಂದ ಈಗ ತಾನೇ ಹೇಳಿದ್ದೆಲ್ಲ, ಉತ್ತಮಾಹ ದೇವತಾ ಪ್ರೋಕ್ತಾಹ ಮಧ್ಯಮಾಹ ಋಷಯಸ್ತಥ ಅಂತ, ಅದರ ಬಗ್ಗೆ ಅನುಸಂಧಾನ ಮಾಡಬೇಕು. ಅಲ್ಲ, ನಮಗೆಲ್ರಿ ದೇವತೆಗಳ ಸಂಘ ಸಿಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ನೀವೇನೋ ಹೇಳಿದ್ರಿ ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು, ಅದರಲ್ಲಿ 2ನೇ ಭಾಗವತದ ಧರ್ಮವೇ ಸಜ್ಜನರ ಸಂಘ. ಸಜ್ಜನರಲ್ಲಿ 3 ಥರ ಇದ್ದಾರೆ, 3ರಲ್ಲಿ ಮೊದಲನೆಯವರು ದೇವತೆಗಳು, 2ನೇವರು ಋಷಿಗಳು, ಅವರ ಸಂಘ ನಿತ್ಯದಲ್ಲಿ ಮಾಡ್ರಿ ಅಂತ ನೀವೇನೋ ಹೇಳಿದ್ರಿ. ಅವರೆಲ್ಲಿ ಸಿಗ್ತಾರೆ? ಅದಕ್ಕೆ ತಿಳಿಸ್ತಾರೆ, ನಮ್ಮ ನಿಮ್ಮೆಲ್ಲರ ದೇಹದೊಳಗೆ ಸದಾ ನಮಗೆ ತತ್ವಾಭಿಮಾನಿ ದೇವತೆಗಳು ಇದ್ದುದರಿಂದ ಅವರ ಅರಿವು ಪಡೆದುಕೊಂಡು ಅವರ ಸ್ಮರಣೆ ಮಾಡಿಕೊಂಡಿರೋದಿದೆಯಲ್ಲ, ಅದೇ ಉತ್ತಮ ಸಜ್ಜನರ ಸಂಘ ಅಂತ ತಿಳಿಸಿದ್ದಾರೆ. ಬಿಡೋ ಹಾಗಿಲ್ಲ. ಹಾಗಾಗಿ ನಮಗೆ ದಿನಾ ಸತ್ಸಂಗ ಅನ್ನೋ ಭಾಗವತ ಧರ್ಮಕ್ಕೆ ಕೊರತೆನೇ ಇಲ್ಲ. ಈಗ ಕುಳಿತಿದ್ದೇವೆ, ಕಿವಿ ತುಂಬ ಭಾಗವತದ ಶ್ರವಣ, ಬಾಯಿ ತುಂಬ ಭಾಗವತದ ಅಧ್ಯಯನ ಆಗ್ತಾ ಇದೆ ಅಂದರೆ ಸಜ್ಜನರ ಸಂಘ ಆಗ್ತಾ ಇದೆ ಅಂತ ಅರ್ಥ. ಹಾಗಾಯಿತು, ಕಿವಿಗೆ ಅಭಿಮಾನಿ ದೇವತೆ ಯಾರು? ದಿಗ್ದೇವತೆಗಳು. ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ. ಬಾಯಲ್ಲಿ ಮಾತುಗಳನ್ನು ನುಡಿಸುವ ದೇವತೆ ಯಾರು? ಅಗ್ನಿ. ವಾಗಾತ್ಮನೆ ಅಗ್ನಯೇ ನಮಃ. ಅಗ್ನಿಯಂಥ ತತ್ವಾಭಿಮಾನಿ ದೇವತೆ, ದಿಗ್ದೇವತೆಗಳು ತತ್ವಾಭಿಮಾನಿಗಳು ನಮ್ಮಿಂದ ಇಂಥ ಕಾರ್ಯ ನಡೆಸ್ತಾ ಇದ್ದಾರೆ ಅಂದರೆ ಇದೇ ಸತ್ಸಂಗ ಅಂತ ಹೆಸರಂತೆ. ಇದು ಭಾಗವತದ ಧರ್ಮ. ಇದನ್ನು ದಿನಾ ಅನುಷ್ಠಾನಕ್ಕೆ ತರಬೇಕು. ನಾನು ಒಂದು ಉದಾಹರಣೆ ಕೊಟ್ಟೆ. ನಾವು ಮನೆಗೆ ಹೋದಾಗ ಎಲ್ಲ ಕಡೆಯಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ, ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿವ ನಲಿ, ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಬೇಕು ಇದನ್ನು. ಇದೇ ಭಾಗವತ ಧರ್ಮ. ಇಡೀ ದೇಹದೊಳಗಿರುವ ತತ್ವಾಭಿಮಾನಿಗಳನ್ನು ನೆನಪಿಟ್ಟುಕೊಳ್ಳೋದು ಕಠಿಣ ಇಲ್ಲ. ಅವರಲ್ಲಿದ್ದಾರೆ, ಅದಕ್ಕೆ ನ್ಯಾಸ ಅಂತ ಹೆಸರು, ತತ್ವ ನ್ಯಾಸ. ಏನು ಕಠಿಣ ಇಲ್ಲ. ಸ್ತ್ರೀ ಪುರುಷರಾದಿಯಾಗಿ ಒಂದು ಹೊಸ ನೆಟ್ವರ್ಕ್ ಅನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಕೃಷ್ಣ ಹೇಳಿದ ಗೀತೆಯಲ್ಲಿ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾತ್ಸ್ಯತ ಅಂತ ಕೃಷ್ಣ ಹೇಳಿದ ಮಾತಿಗೆ ಅರ್ಥ ಇದು. ನೀವು ಯಾವತ್ತೂ ಪರಸ್ಪರವಾಗಿ ದೇವತೆಗಳೊಟ್ಟಿಗೆ ಸ್ನೇಹ ಬೆಳೆಸ್ಕೊಂಡಿರ್ರಿ, ನಿಮಗೆ ಶ್ರೇಯಸ್ಸನ್ನು ಕೊಡ್ತೇನೆ ಅಂತಂದ ಕೃಷ್ಣ. ದೇವತೆಗಳೊಟ್ಟಿಗೆ ಸ್ನೇಹ ಬೆಳೆಸ್ಕೊಂಡಿರೋದು ಅಂದ್ರೆ ಅರ್ಥ ಏನು? ಅವ್ರ ನೆಟ್ವರ್ಕಿಗೆ ಸಿಗಲ್ಲಲ್ಲ. ಅವ್ರ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ? ಹೌ ಟು ಕಾಂಟ್ಯಾಕ್ಟ್ ದೇವತಾಸ್ ಹೇಳಪ್ಪ. ಯಾರನ್ನ ದೇವತೆಯನ್ನು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮೊಬೈಲ್ ನಂಬರ್ ಇದೆಯಾ? ಇದೆ ಅಂದ ಕೃಷ್ಣ. ಇದೆ. ಯಾಕಿಲ್ಲ? ಅದೇ ತತ್ವನ್ಯಾಸ. ಯಾಕಿಲ್ಲ? ಅದಕ್ಕೆ ದೇವತೆಗಳೆಲ್ಲ ದೇಹದೊಳಗಿದ್ದರಿಂದ ಚಕ್ಷುರಾತ್ಮನೇ ಸೂರ್ಯಾಯ ನಮಃ. ಕಣ್ಣಿನ ದೇವತೆಯಾದ ಸೂರ್ಯನೊಟ್ಟಿಗೆ ಸಂಭಾಷಣೆ ಮಾಡು. ಹೇ ಕಣ್ಣೇ, ತೋರಬಾರ್ದದ್ದನ್ನು ತೋರಿಸ್ಬೇಡಪ್ಪ, ಸಾಧ್ಯವಾದಷ್ಟು ಭಗವಂತನ ರೂಪಗಳನ್ನು ತೋರಿಸೋ. ನೀ ತೋರಿಸಿದ್ರಲ್ಲೆಲ್ಲ ದೇವರ ಸ್ಮರಣೆ ಮಾಡಿಸೋ. ಹೀಗೆ ದೇವತೆಗಳನ್ನು ಪ್ರಾರ್ಥಿಸೋದು. ಹೇ ಕಿವಿಯೇ, ಹೇ ನಾಲಿಗೆಯೇ, ಇದು ಸಾಧು ಸಂಘ. ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಮನುಷ್ಯ ಏನು ಮಾಡ್ತಾನೆ? ಅಧಮರ ಜೊತೆಯಲ್ಲಿ ಸಂಘ ಹೆಚ್ಚು ಮಾಡ್ತಾನೆ, ಉತ್ತಮ ಮಧ್ಯಮರ ಸಂಘ ಬಿಟ್ಬಿಡ್ತಾನೆ. ಅದೇ ಇವತ್ತು ನಮ್ಮನ್ನೆಲ್ಲ ನಡೀತಾ ಇರುವ ದೊಡ್ಡ ಡ್ರಾಬ್ಯಾಕ್. ಉತ್ತಮರ ಸಂಘ ಮಾಡುವ ಅವಕಾಶ ಇದ್ದಾಗಲೂ ಅಧಮರಲ್ಲಿ ಮಾತ್ರ ಇದ್ದು ವಿರಸ ತಂದ್ಕೊಳ್ತಾನೆ ಭಾಗವತ ಧರ್ಮಕ್ಕೆ. ಇದು ಬೇಡ ಅಂತದೆ ಭಾಗವತ. ಇದು ಭಗವತ್ಪಾದರು ಕೊಟ್ಟ ಅಪೂರ್ವವಾದ ವ್ಯಾಖ್ಯಾನ. ಇನ್ನು ಋಷಿಗಳು ಮಧ್ಯಮರಾದಂಥ ಋಷಿಗಳ ಸಂಘ ಅಂದ್ರೆ ಏನರ್ಥ? ಅದಕ್ಕೆ ವಿವರಣೆ ಕೊಡ್ತಾರೆ. ಅವರು ಪ್ರವೃತ್ತಿಗೊಳಿಸಿದಂತಹ ಆಚಾರ, ಸಂಪ್ರದಾಯ, ಪರಂಪರೆ ಹಾಗೂ ಗ್ರಂಥಗಳ ಅಧ್ಯಯನ ಮಾಡೋದನ್ನ ಋಷಿಗಳ ಸಂಘ ಅಂತ ಹೆಸರಿಟ್ರಂತೆ. ಎಂಥೆಂಥ ಋಷಿಗಳು! ನಮ್ಮದೇ ಗೋತ್ರದ ಮೂಲ ಪುರುಷರಿದ್ದಾರೋ ಇಲ್ಲೋ?
ನಾವು ಅಧ್ಯಯನ ಮಾಡ್ಕೊಂಡು ಬರಬೇಕಾದ ಶಾಖೆಗಳಿವೆ ಇಲ್ಲೋ, ಆಶ್ವಲಾಯನ ಶಾಖ, ಶಾಕಲ್ಯ ಶಾಖ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಋಷಿಗಳ ಸಂಘವನ್ನ, ಋಷಿಗಳು ಪರಂಪರೆ ಬೆಳೆಸಿದ್ದಾರೆ ಆಚಾರ, ಅವುಗಳನ್ನು ಅನುಷ್ಠಾನಕ್ಕೆ ತಂದ್ರೆ ಅದೆಲ್ಲ ಋಷಿಗಳ ಸ್ಮರಣೆ ಮಾಡಿ ತರ್ತೇವೆ. ಆದ್ರಿಂದ ಅದು ಮಧ್ಯಮರ ಸಂಘ, ಅದನ್ನು ಬಿಡೋ ಹಾಗಿಲ್ಲ. ಹೀಗೆ ಉತ್ತಮರ ಸಂಘ, ಮಧ್ಯಮರ ಸಂಘ, ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ದಾಸರು ಹೇಳಿದ್ರು, ಉತ್ತಮರ ಸಂಘ ಎಂದಿಗಾವುದೋ ಅಂತ ಕರೆದ್ರು ಅವರು. ಸುಮ್ನೆ ಉತ್ತಮರ ಸಂಘ ಎಂದಿಗಾಗುವುದು ಅಂತ ಹೇಳಿದ್ದಲ್ಲ. ಸಮಸ್ಯೆ ಒಂದು ಸಮಯಕ್ಕೆ ಬರ್ತದಂತೆ. ಅಧಮರ ಸಂಘಕ್ಕೂ ಉತ್ತಮರ ಸಂಘಕ್ಕೂ ತಾಕಲಾಟ ಶುರು ಆಗ್ತದಂತ ಒಮ್ಮೊಮ್ಮೆ. ಕೆಲವು ಪುರಾಣದ ಕಥೆ ಹಂಗೂ ಬಂದಿದೆ. ಅವಾಗ ಏನ್ ಮಾಡಬೇಕು ಅಂತ, ಉತ್ತಮರ ಸಂಘಕ್ಕೆ ವಿಘ್ನ ಬರದೇ ಇರೋ ಹಾಗೆ ಅಧಮರ ಸಂಘವನ್ನ ಮೇಂಟೈನ್ ಮಾಡ್ಬೇಕಂತೆ. ಒಂದು ವೇಳೆ ಉತ್ತಮರ ಸಂಘಕ್ಕೆ ವಿಘ್ನ ಬರೋ ಹಾಗಿದ್ರೆ ಅಧಮರ ಸಂಘ ಬಿಟ್ಟರೂ ಕೂಡ ದೋಷ ಇಲ್ಲ ಅಂತ ಭಗವತ್ಪಾದರು ಅಭಯ ಕೊಡ್ತಾರೆ. ಅಂದ್ರೆ ಈ ಲೆವೆಲ್ಗೆ ಅಷ್ಟು ರೀಚ್ ಆಗಿಲ್ಲ ಇನ್ನು. ನಾವು ಉಪನ್ಯಾಸ ಮಾಡ್ತಿದ್ದೇನೆ ಅಷ್ಟೇ ನಿಮ್ಮ ಜೊತೆ ಇಲ್ಲ ನಾನು. ಆದ್ರೆ ಮನುಷ್ಯ ತನ್ನ ಬದುಕಿನಲ್ಲಿ ಇದನ್ನು ಅನುಭವಿಸ್ತಾನೆ. ಇದಕ್ಕೆ ಉದಾಹರಣೆಗಳನ್ನು ಸ್ಪಷ್ಟವಾಗಿ ಯಾವುದು ಕೂಡ ಸಿಕ್ಕಿಲ್ಲ, ಇದ್ರೂ ಕೂಡ ಅದನ್ನು ಹೇಳೋದು ಸಮಯ ಅಲ್ಲ, ಸರಿಯಲ್ಲ. ಯಾಕಂದ್ರೆ ಇಲ್ಲೇನಾಗಿದೆ ಗೊತ್ತಾ, ಈ ವಿಷಯಗಳೆಲ್ಲ ಈಗ ನಾವು ಒಂದು ರಭಸದಲ್ಲಿ ಕಥೆ ಹೇಳ್ಬಿಡ್ತೀವಿ. ಈಗ ಹಾಗೆ ನಡೆದಿದೆ ಮಹಾಭಾರತ. ಒಂದು ಆಂಗಲ್ನಲ್ಲಿ ಒಬ್ಬ ವ್ಯಕ್ತಿ ಭಾರೀ ಕಥೆ ಹೇಳಲಿಕ್ಕೆ ಶುರು ಮಾಡಿರ್ತಾನೆ ಮಹಾಭಾರತವನ್ನ. ಅವನಿಗೆ ಗೊತ್ತಿರಲ್ಲ ನಾನು ಹೇಳ್ತಿರೋ ಕಥೆಯಿಂದ ಕುಂತಿಗೆ ಎಷ್ಟು ಅಪಚಾರ ಆಗ್ತಿದೆ ಅಂತ. ಗಟ್ಟಿ ಗಟ್ಟಿ ಹೇಳ್ತಿರ್ತಾನೆ, ಸ್ಟೇಜನ್ನು ಕುಟ್ಟಿ ಕುಟ್ಟಿ. ಕುಂತಿ ಮೊದಲೇ ಮಕ್ಕಳನ್ನು ಪಡೆದು ಬಿಟ್ಲು, ಮದುವೆ ಆಗಿರ್ಲಿಲ್ಲ, ಕರ್ಣ ಹುಟ್ಟಿ ಬಂದ, ಪಾಂಡವರು ಹುಟ್ಟಿದ್ರು ಅಂತ ಹೀಗೆ ಹೇಳ್ಕೊಂಡು ಹೋಗ್ಬಿಡ್ತಾನೆ ರಭಸದಿಂದ. ಆದ್ರೆ ಕುಂತಿಯ ಕ್ಯಾರೆಕ್ಟರ್ಗೆ ಏನು ಕೊಟ್ಟ ನ್ಯಾಯ ಅಂತ ಅನ್ನೋದನ್ನ ಅವನಿಗೆ ನೆನಪು ದೇವರು ಕೊಡಲ್ಲ. ಅವಾಗ ವೇದವ್ಯಾಸರು ಅದನ್ನು ಗಮನಿಸ್ತಾರೆ. ನಾನ್ ಬರೆದ ಮಹಾಭಾರತದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಎಚ್ಚರ ಇರಲಿ ಅಂತಾರ ಅವ್ರು. ಯೋಚಿಸ್ಬೇಕಲ್ಲ, ಯಾವ ಪಾತ್ರಗಳು ವೇದವ್ಯಾಸರಿಂದ ಹೊರತುಪಡಿಸಿದ್ದಲ್ಲ ಅವು. ಧೃತರಾಷ್ಟ್ರ ಇರ್ಬೋದು, ಪಾಂಡುರಾಜ ಇರ್ಬೋದು, ಕುಂತಿನೇ ಇರ್ಬೋದು, ಅವರೆಲ್ಲ ನನ್ನ ಲೋಕದಲ್ಲಿದ್ದಾರೆ. ನೀನ್ ಯಾರು ಅವ್ರ ಕ್ಯಾರೆಕ್ಟರ್ಗೆ ಬೆರಳು ಮಾಡಿ ತೋರಿಸ್ಲಿಕ್ಕೆ? ನಿನಗೇನು ಅರ್ಹತೆ ಇದೆ? ನಿನಗೇನು ಅರ್ಹತೆ ಇದೆ? ಅದು ರಾಮಾಯಣನೇ ಇರ್ಬೋದು, ಮಹಾಭಾರತನೇ ಇರ್ಬೋದು. ಜಗತ್ತಿಗೆ ಅವರನ್ನ ಪ್ರೊಡ್ಯೂಸ್ ಮಾಡಿದ್ದೇ ನಾನು. ಯಾಕಂದ್ರೆ ದೇವಲೋಕದಲ್ಲಿ ಇದ್ದವರನ್ನ ಒಬ್ಬೊಬ್ರದ್ದು ತಮ್ಮ ಕೆಲಸವನ್ನ ನಿಭಾಯಿಸ್ಲಿಕ್ಕೆ ಅಂತ ಭೂಮಿಗೆ ಕಳಿಸಿ ಅವರನ್ನ ನಾನು ನಿಮಗೆಲ್ಲ ಒಂದು ರೀತಿ ಮೆಸೇಜ್ ಕೊಡ್ಬೇಕು ಅಂತ ಕಳಿಸಿದ್ದೆ ಅಷ್ಟೇ. ನೀನ್ ತಕ್ಷಣಕ್ಕೆ ಕುಂತಿಯ ಒಂದು ಭಾಗವನ್ನು ಮಾತ್ರ ನೋಡಿ ಅಯ್ಯೋ ಕುಂತಿ ಅಂದ್ಬಿಟ್ರೆ ಇದು ಸಮಸ್ಯೆ. ಭಾಗವತನೂ ಅಷ್ಟೇ. ಭಾಗವತಾದಿ ಗ್ರಂಥಗಳು ಮನುಷ್ಯ ಈಗ ಅನುಭವಿಸ್ತಾ ಇರುವಂತಹ ಅವನ ಕಷ್ಟ ನಷ್ಟಗಳನ್ನು ಹೊರತುಪಡಿಸಿ ತನ್ನ ಧರ್ಮವನ್ನ ತಲೆ ಮೇಲೆ ಹೇರ್ತದೆ ಅಂತ ಭಾವಿಸಬಾರ್ದು. ಈಗೆಲ್ಲ ಹಾಗೆ ಆಗಿದೆ. ಅದಕ್ಕೆ ಭಾಗವತ ಧರ್ಮವನ್ನ ಮೇಲ್ಮೇಲ್ ಚಿಂತಿಸದೇನೆ ಮಧ್ವಾಚಾರ್ಯರಂತಹ ತಾತ್ಪರ್ಯವನ್ನು ಅನುಸಂಧಾನ ಮಾಡಿ ಚಿಂತಿಸಿದಾಗ ಇದು ಎಷ್ಟು ಸಾರ್ವಕಾಲಿಕ ಅನ್ನೋದು ನಮ್ಮ ಮನಸ್ಸಿಗೆ ಬರ್ಲಿಕ್ಕೆ ಶುರು ಆಗ್ತದೆ. ನೋಡಿ, ಅವ್ರ ಸಜ್ಜನರ ಎಕ್ಸ್ಪ್ಲನೇಷನ್ ಕೊಡುವಾಗ ಉತ್ತಮ ಮಧ್ಯಮ ಅಧಮ ಸಜ್ಜನರ ಎಕ್ಸ್ಪ್ಲನೇಷನ್ ಕೊಟ್ಟದ್ರ ಲಾಭ ಏನು ಅಂದ್ರೆ ನಮ್ಮ ಬದುಕಿನುದ್ದಕ್ಕೂ ನಮಗೆ ಉತ್ತಮ ಮಧ್ಯಮರ ಸಂಘ ಇದ್ದೇ ಇದೆ ಅನ್ನುವಂಥ ಕಾನ್ಫಿಡೆನ್ಸ್ ಕೊಟ್ಬಿಟ್ರು ಅವರು. ಯಾರು ಯಾವ ಕಾರಣಕ್ಕೂ ಕೂಡ ಸತ್ಸಂಗದಿಂದ ದೂರರಾಗಿದ್ದೀರಿ ಅಂತ ಹೆದರಬೇಡಿ. ಲೋಕದಲ್ಲಿ ನೀವು ಬೇರೆ ಬೇರೆ ರೀತಿಯಾದ ಘರ್ಷಣೆಗೆ ಒಳಪಟ್ಟಿರಬಹುದು, ಆದ್ರೆ ನಿಮ್ಮೊಳಗಿರುವ ತತ್ವಾಭಿಮಾನಿಗಳಂತಹ ಸಜ್ಜನರು ನಿಮ್ ಜೊತೆಗೆ ಯಾವಾಗಲೂ ಇರ್ತಾರೆ. ಇಷ್ಟು ಉದಾರವಾದಂತಹ ವ್ಯಾಖ್ಯಾನವನ್ನ ಜಗತ್ತಿನಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ? ಧರ್ಮವು, ದೇವತೆಗಳು, ವೇದ, ಭಾಗವತ, ಪುರಾಣ ಇವು ಯಾವುದು ಮನುಷ್ಯನ ಸಹಜ ಜೀವನದ ಸ್ಥಿತಿಗತಿಗಳಿಗೆ ಏರಿಳಿತ ತರಲಿಕ್ಕಿರುವಂಥವುಗಳು ಅಲ್ಲ. ಇದನ್ನು ಮೊದಲು ಅರ್ಥ ಮಾಡಿಸಿದವರೇ ಮಧ್ವಾಚಾರ್ಯ. ಎಲ್ಲ ಸಹಜ ವ್ಯವಸ್ಥೆಗೆ ಹೇಳ್ತಾರೆ ಅವರು. ಹಾಗಾಗಿ ಸತ್ಸಂಗ ಅಂದ ಕೂಡಲೇ ಅಯ್ಯೋ ನಮಗೆ ಟೈಮೇ ಇಲ್ಲಪ್ಪ, ನಾವು ಅಲ್ಲಿ ತನಕ ಟ್ರಾವೆಲ್ ಮಾಡಬೇಕು, ಅಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತದೆ, ಸತ್ಸಂಗ ಆಗಲಿಲ್ಲ ನನಗೆ ಅಂತ ಸಮಸ್ಯೆ ಮಾಡ್ಕೊಳ್ಬೇಡ. ನಿನ್ನೊಳಗೆ ಇದ್ದಾನೆ ಸಜ್ಜನ, ಅವರೊಟ್ಟಿಗೆ ಮಾತಾಡ್ಸು, ಅವರೊಟ್ಟಿಗೆ ಕಲಿ, ಅವ್ರು ಮಾಡ್ತಿರೋ ಪ್ರೇರಣೆಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊ. ಅವಾಗ ನಿನಗೆ ಉತ್ತಮ ಸಂಘ ಆಯಿತು, ಮಧ್ಯಮರ ಸಂಘ ಆಯಿತು. ಸಾಧ್ಯವಿದ್ದಾಗ ಅಧಮರ ಸಂಘವನ್ನು ಅಳವಡಿಸ್ಕೊ.
ಇಲ್ವೇ ಇಲ್ಲ ಅಂದಾಗ ಈ ಎರಡು ಸಂಘವನ್ನಂತೂ ಕಡ್ಡಾಯವಾಗಿ ಮಾಡು. ಇದನ್ನ ಭಾಗವತ ಅಪೇಕ್ಷಿಸ್ತದೆ. ಆದೌ ಸಂಗಂಚ ಸಾಧುಷು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ಇವತ್ತು ನಾವು ಇದನ್ನು ತಿಳ್ಕೊಂಡಿದ್ದೇವೆ, ಸತ್ಸಂಗ ಅಂದ್ರೆ ಏನು ಅಂತ. ನಾಳೆಯಿಂದ ನಾವು ಪ್ರಾರಂಭ ಮಾಡಲೇಬೇಕು. ತತ್ವಾಭಿಮಾನಿ ದೇವತೆಗಳೇ ಉತ್ತಮ ಸಜ್ಜನರು. ಅವರು ನಮ್ಮ ದೇಹದೊಳಗಿದ್ದಾರೆ. ಅವರೊಟ್ಟಿಗೆ ಕಲಿತು ಅವ್ರು ಮಾಡುವ ಪ್ರೇರಣೆಗಳನ್ನು ತಿಳಿದುಕೊಳ್ಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ದೇಹದೊಳಗಿರುವ ತತ್ವಗಳು ಯಾವ್ಯಾವುದು, ಅದರ ಅಭಿಮಾನಿ ದೇವತೆಗಳು ಯಾವುದು, ಯಾರು ಅಂತ ಪ್ರತ್ಯೇಕ ಏನು ಕಷ್ಟಪಡಲೇಬೇಕಾಗಿಲ್ಲ, ಎಲ್ಲ ತಿಳಿಸ್ಲಿಕ್ಕೆ ಅವಕಾಶ ಇದೆ. ಹೀಗೆ ಸಜ್ಜನರ ಸಂಘದ 4 ಮಾತನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ನಾಳೆ ಸಂಕ್ಷಿಪ್ತವಾಗಿ ಮುಂದಿನ ಜಯಂತಿಯರ ಉಪನ್ಯಾಸವನ್ನು ಮುಕ್ತಾಯ ಮಾಡಿ ಶ್ರೀಕೃಷ್ಣ ಉಪದೇಶ ಮಾಡಿದಂಥ ಉದ್ಧವ ಗೀತೆ, ಅಲ್ಲಿ ಬರುವಂತಹ ಅವಧೂತ ಗೀತೆ ಬಹಳ ವಿಶೇಷ, ಹಾಗೂ ಇನ್ನಿತರ ಕೆಲವು ವಿಷಯಗಳನ್ನು ಪ್ರವೇಶ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.